ಬಿಸಿಲಿದೆ. ಗುಡ್. ಏನು ವಯಸ್ಸೀಗ? ಒಂದು 20 ಮೇಲೆ ಇರಬೇಕು. ಗಂಡ ಹೆಣ್ಣು? ಹುಡುಗ. ಹುಡುಗನಾ? ಹ್ಮ್ ವೆರಿ ಗುಡ್. ಏನು ಬಟ್ಟೆ ಹಾಕೊಂಡಿದ್ದೀರಿ? ಆ ಒಂದು ದೃಶ್ಯವನ್ನು ನೋಡ್ತಾ ಇರಿ. ಹೇಳಿ, ಯಾವ ಥರದ ಬಟ್ಟೆ ಹಾಕೊಂಡಿದ್ದಾರೆ ಹುಡುಗ? ಯಾವ ಬಣ್ಣದ ಬಟ್ಟೆಗಳನ್ನು ಹಾಕೊಂಡಿದ್ದಾರೆ ನೋಡಿ. ಈ ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ ನೋಡಿ. ಆ ಒಂದು ಘಟನೆಯನ್ನೇ ದೀರ್ಘವಾಗಿ ಗಮನಿಸಿ. ಆಗ್ತಿದ್ಯಾ? ಓಕೆ. ಗೊತ್ತಾಗಿಲ್ಲ ಅಂದರೆ ಇಲ್ಲ. ಹಾಗೆ ಆ ಹುಡುಗನ ಮನೆಗೆ ಹೋಗಿ. ಈಗ ಆ ಹುಡುಗ ಇದ್ದಾನಲ್ಲ, ಆ ಹುಡುಗನ ಮನೆಗೆ ಹೋಗಿ. ಮನೆ ಕಾಣಿಸ್ತಾ ಇದೆ ನೋಡಿ. ಮನೆಗೆ ಹೋಗಿ ಕಾಣಿಸಿದ ಕೂಡಲೇ ಎಸ್ ಅಂತ ಹೇಳಿ. ಆ ಹುಡುಗನ ಮನೆಗೆ ಹೋಗ್ತಾ ಇದ್ದೀರಿ. ನನ್ನ ಮನೆಗೆ ಹೋಗ್ತಾ ಇದ್ದೀರಿ. ಕಾಣಿಸ್ತಾ ಇದೆಯಾ? ಆಚೆಯಿಂದ ಕಾಣಿಸ್ತಾ ಇದೆ. ವೆರಿ ಗುಡ್. ಈಗ ಮನೆ ಒಳಗಡೆ ಹೋಗಿ. ಮನೆ ಒಳಗಡೆ ಹೋಗಿ ಮನೆಯಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಅವರಪ್ಪ ಅಮ್ಮ ಅಥವಾ ಯಾರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನೋಡಿ. ಮನೆ ಎಲ್ಲ ಹೇಗಿದೆ ನೋಡಿ. ದೊಡ್ಡದಿದೆಯಾ ಮನೆ, ಸಣ್ಣದಿದೆಯಾ? ಸಣ್ಣದಿದೆ. ಸ್ವಲ್ಪ ಮುರಿದೋಗಿರೋ ತರ, ಅಂದ್ರೆ ಗುಡಿಸಲ್ ತರ ಇದೆ, ಹಾಳಾಗಿರೋದು. ಓಕೆ, ವೆರಿ ಗುಡ್. ಒಳಗಡೆ ಹೋಗಿ ಯಾರಿದ್ದಾರೆ ನೋಡಿ, ಅವರಪ್ಪ ಅಮ್ಮ ಅವರೆಲ್ಲ. ಅವರು ವಯಸ್ಸಾದ ಅಪ್ಪ ಇದ್ದಾರೆ. ಓಕೆ. ಅವ್ರಿಗೆ ಏನೋ ಹುಷಾರಿಲ್ಲ, ಮಲಗಿದ್ದಾರೆ. ಓಕೆ, ಮತ್ತೆ ಅಮ್ಮ ಏನ್ ಮಾಡ್ತಿದ್ದಾರೆ ನೋಡಿ. ಅವ್ರಮ್ಮ ಕಾಣಿಸ್ತಾ ಇಲ್ಲ. ಓಕೆ. ಹುಡುಗ ಏನ್ ಭಾಷೆ ಮಾತಾಡ್ತಿದ್ದಾನೆ? ಗೊತ್ತಿಲ್ಲ. ಅಲ್ಲೇನು. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ. ಹುಡುಗ ಮುಂದೆ ಏನಾದ ನೋಡಿ. ಮದುವೆ ಆಯ್ತಾ, ಅಥವಾ ಏನ್ ಕೆಲಸ ಮಾಡ್ತಾನೆ ಹುಡುಗ, ಏನ್ ಜಾಬ್ ಮಾಡ್ತಾನೆ, ಮದುವೆ ಆದ್ರೆ ಮಕ್ಕಳೆಲ್ಲ ಆಗಿದಾವ ನೋಡಿ. ಸ್ವಲ್ಪ ಮುಂದೆ ಹೋಗಿ. ಗೊತ್ತಾಗುತ್ತೆ ನೋಡಿ. ಆ ಹುಡುಗ ರೈತ ಇದ್ದಾನೆ. ವೆರಿ ಗುಡ್. ಮತ್ತೆ ಅವನಿಗೆ ಸರಿಯಾಗಿ ಬೆಳೆ ಸಿಗ್ತಾ ಇಲ್ಲ ಮಳೆಯಿಂದ. ಓಕೆ. ಅವನ ಮತ್ತೆ ಜೀವನದಲ್ಲಿ ತುಂಬಾ ಬಡತನ ಅನುಭವಿಸ್ತಾ ಇದ್ದಾನೆ. ಓಕೆ. ಮತ್ತೆ ಮದುವೆ ಆಗಿಲ್ಲ? ಮದುವೆ ಆಗಿಲ್ಲ. ಮದುವೆ ಆಗಿಲ್ವಾ? ಆಗಿಲ್ಲ. ಆಗಿದೆಯಾ? ಆಗಿಲ್ಲ. ಓಕೆ. ನೋಡಿ, ಅವನಿಗೆ ಮದುವೆ ಮುಂದೆ ಆಗ್ತದಾ ಇಲ್ವೋ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ. ಸ್ವಲ್ಪ ಮುಂದೆ ಹೋಗಿ ನೋಡಿ.
ನಿಮ್ಗೆ ಮದುವೆ ಆಗಿಲ್ಲ ಅನ್ನಿಸ್ತದೆ. ಎಷ್ಟು ವರ್ಷ ಆಗಿರ್ಬೋದು ಈಗ ಅವನಿಗೆ? ಈಗ ಒಂದು 40 ವರ್ಷ ಆಗಿರ್ಬೋದು. ಹಾ, ಓಕೆ. 40 ವರ್ಷ ಹತ್ರ ಆಗಿರ್ಬೋದು. ಹ್ಮ್. ನೋಡಿ ಅವನಿಗೆ ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಇನ್ನು ಸ್ವಲ್ಪ ಮುಂದೆ ಹೋಗಿ ಗೊತ್ತಾಗ್ತದೆ ಮದುವೆ ಆಗಿದೆಯೋ ಇಲ್ಲೋ ಅಂತ. ಯಾಕೆ ಮದುವೆ ಆಗಿಲ್ಲ ಅವನಿಗೆ? ಒಂದು ಮದುವೆ ಆಗಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ, ಇವಾಗ ಅವನ ಮನೆಗೆ ಹೋಗಿ ಮನೆ ಹೇಗಿದೆ, ಮನೇಲಿ ಯಾರಿದ್ದಾರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಮನೆಯಲ್ಲಿ ಅವರಪ್ಪ ತುಂಬಾ ದೀರ್ಘ ಸ್ಥಿತಿಯಲ್ಲಿ ಮಲಗಿದ್ದಾರೆ. ಹ್ಮ್. ಅವರಪ್ಪನ್ಗೆ ಆಲ್ಮೋಸ್ಟ್ ಕಡೆ ನಿಮಿಷಗಳನ್ನ ಎಣಿಸ್ತಾ ಇದ್ದಾರೆ, ಆ ಸ್ಥಿತಿಯಲ್ಲಿ ಇದ್ದಾರೆ ಅವರು. ಅವರಪ್ಪ ಈಗ ಮತ್ತೆ ಯಾರು ಇಲ್ವಾ ಮನೇಲಿ? ಮನೆಯಲ್ಲಿ ಯಾರಿಲ್ಲ. ಹ್ಮ್. ಹಾಗೆ ಮುಂದಕ್ಕೆ ಹೋಗಿ ಎಷ್ಟು ವರ್ಷ ಬದುಕಿದ್ದ ನೋಡಿ ಅವನು. ಅವನ ಜನ್ಮದ ಕೊನೆಯ ಹಂತದಲ್ಲಿ ಅವನೊಂದು 65-70 ವರ್ಷ ಒಳಗಡೆ ಸುತ್ತೋದ. ಹ್ಮ್. ಹ್ಮ್. ಅಲ್ಲಿವರೆಗೂ ಅವನೇನು ಒಬ್ಬನೇ ಇದ್ನ, ಮದ್ವೆ ಆಗ್ಲಿಲ್ವಾ? ಆಗಿಲ್ಲ. ಅವ್ನ್ ರೈತ ಆಗಿ ಬೆಳೆಗೋಸ್ಕರ ಕಷ್ಟಪಡ್ತಿದ್ದ. ಹ್ಮ್. ಓಕೆ. ಆದ್ರೆ ಕೊನೆಯ ಅವನ್ ಕಷ್ಟದ ಫಲ ಸಿಗ್ಲಿಲ್ಲ. ಇಲ್ವಾ? ಹ್ಮ್. ಯಾಕೆ ಸಿಗ್ಲಿಲ್ಲ? ಅವನ್ಗೆ ಬೆಳೆ ಹಾಕಿದ ಟೈಮಲ್ಲಿ ಮಳೆ ಬರ್ಲಿಲ್ಲ. ಎಲ್ಲ ಒಣಗೋಗಿ ಬೆ- ತೀವ್ರ ಬಿಸಿಲಿಂದ ಎಲ್ಲ ಯಾವುದೇ ಒಣಗೋಗಿ ಯಾವ ದೇಶ ಸತ್ತೋದ. ಯಾವ ದೇಶ ಇರ್ಬೋದು ಅದು? ಅನ್ಸೋ ಪ್ರಕಾರ ಇಂಡಿಯಾ ಇರ್ಬೋದು. ಯಾವ ರಾಜ್ಯ ಅಂತ ಏನಾದ್ರು ಗೊತ್ತಾಗುತ್ತೆ? ಅದು ನಾರ್ತ್ ಇಂಡಿಯಾ ಅನ್ಕೊಂತೀನಿ. ಹೌದಾ? ಹಾಗೆ ಅವನು ಸಾವಿನ ಅಂತ್ಯ ಸಮೀಪದಲ್ಲಿ ಅವನ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದ ಕೂಡಲೇ ಸತ್ತಿರುವ ತನ್ನದೇ ದೇಹವನ್ನು ನೋಡ್ತಾ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ಆತ್ಮಕ್ಕೆ ದುಃಖ ಆಗ್ತಿದೆ. ಯಾಕೆ ದುಃಖ ಆಗ್ತಾ ಇದೆ? ಯಾಕೆಂದ್ರೆ ಅವನು ಸತ್ತೋಗ್ಬಿಟ್ಟ. ಓಕೆ. ಅವನು ಜೀವನದಲ್ಲಿ ಎಷ್ಟು ಕಷ್ಟಪಟ್ರು ಅವನು ಫಲ ಸಿಗ್ಲಿಲ್ಲ. ಓಕೆ. ಅದಕ್ಕೆ ಅವನು ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ. ನೇಣ್ ಹಾಕೊಂಡ್ ಸತ್ತೋದ್ನಾ? ಹ್ಮ್. ಓಕೆ. ಆ ವಯಸ್ಸಲ್ಲ, 70 ವರ್ಷವಲ್ಲ? 60 ರಿಂದ 70 ವಯಸ್ಸಲ್ಲಿ ಅವನೊಂದು ಮರದ ಓಕೆ. ಮರಕ್ಕೆ ನೇಣ್ ಹಾಕೊಂಡು ಸತ್ತೋದ. ಸತ್ತೋಗಿದಾನ? ಹ್ಮ್. ಅದಕ್ಕೆ ತುಂಬಾ ನೋವು ಆಗ್ತಾ ಇದೆಯಾ? ಹ್ಮ್. ಓಕೆ. ಅವನು ಎಷ್ಟು ಕಷ್ಟಪಟ್ರು ಅವನಿಗೆ ಬೆಳೆ ಸಿಗ್ಲಿಲ್ಲ. ಏನೇನ್ ನೋವಿದೆ? ಅವನಿಗೆ ಅವರ ತಂದೆ ಸತ್ತಿದ್ದು ನೋವಿದೆ. ಮತ್ತೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ನೋವಿದೆ. ಆಮೇಲೆ ಅವನಿಗೆ ಬೆಳೆ ಸಿಗ್ಲಿಲ್ಲ. ಮದುವೆ ಆಗ್ಲಿಲ್ಲ ಅಂತ ಏನಾದ್ರು ಬೇಜಾರಿದೆಯಾ? ಒಬ್ಬನೇ ಇದ್ದೆ. ಇಲ್ಲ, ಅದೇನು ಅಷ್ಟೊಂದು ಬೇಜಾರಿಲ್ಲ. ಓಕೆ. ಆ ಎಲ್ಲ ನೋವು ಬೇಜಾರು, ಮನಸ್ಸಿಗೆ ನೋವು ಆದ ಟೈಮಲ್ಲಿ ಅದೆಲ್ಲವನ್ನ ಆ ಸತ್ತಿರುವ ತನ್ನ ದೇಹಕ್ಕೇನೆ ರಿಲೀಸ್ ಮಾಡಿಬಿಡಿ. ಹೇಗೆ ದೇಹವನ್ನು ಅಲ್ಲೇ ಬಿಟ್ಟು ಬಂದಿದ್ದೀವೋ ಹಾಗೆ ಆ ಎಲ್ಲ ನೋವು, ಆತಂಕ, ಭಯ, ಮಾನಸಿಕತೆ, ದುಃಖ, ಅದೆಲ್ಲವನ್ನು ಕೂಡ ಅಲ್ಲೇ ಬಿಟ್ಟು ಬರಬೇಕು ಅಂತ ಹೋಗಿ ಅದನ್ನೆಲ್ಲ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆಗ್ತದೆ ಸಾಕು, ಅದೆಲ್ಲ ರಿಲೀಸ್ ಆಗ್ತದೆ. ಓಕೆ. ಎಲ್ಲ
ರಿಲೀಸ್ ಆಗ್ತಾ ಇದೆ. ಎಲ್ಲ ಹೋಗಿ ಅದೇ ದೇಹಕ್ಕೆ ಸೇರ್ಕೊಳ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಆಗ್ತಾ ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಆಗ್ತಾ ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಆಗ್ತಾ ಇದೆ. ಈಗ ಆತ್ಮ ಸಂಪೂರ್ಣ ಅನಿಸ್ತಾ ಇದೆ. ಮನಸ್ಸು ನಿರಾಳ ಅನಿಸ್ತಾ ಇದೆ. ಮನಸ್ಸು ಏನಾಗ್ತಾ ಇದೆ ಇವಾಗ? ಆತ್ಮಕ್ಕೆ ಏನಾಗ್ತಾ ಇದೆ? ಇವಾಗ ಆತ್ಮಕ್ಕೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತಾ ಇದೆ. ಓಕೆ. ಇವಾಗ ಅದಕ್ಕೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಯಾಕೆ? ಅಷ್ಟೆಲ್ಲ ಕಷ್ಟಪಟ್ರು ಏನ್ ಸಿಗ್ಲಿಲ್ವಲ್ಲ ಅಂತ. ಇರ್ಲಿ, ಅದೆಲ್ಲ ಆತ್ಮಕ್ಕೆ ಒಂದು ಅನುಭವ ಅಷ್ಟೇ. ರಿಸಲ್ಟ್ ಅನ್ನೋದು ಮುಖ್ಯ ಅಲ್ಲ. ಅದನ್ನು ಕೂಡ ಆ ಒಂದು ಅಯ್ಯೋ ನಮಗೆ ಈಗ ಆಗ್ಬಿಡ್ತಲ್ವಾ, ಆ ರಿಗ್ರೆಟ್ ಏನಿದೆ ಅದನ್ನು ಕೂಡ ಆ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಅದು ಕೂಡ ಇರಬಾರ್ದು. ಓಕೆ, ಸಂಪೂರ್ಣ ಇದೆಲ್ಲವನ್ನ ರಿಲೀಸ್ ಮಾಡಿ. ಸಂಪೂರ್ಣವಾಗಿ ಅದೆಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣ ವೆರಿ ಗುಡ್. ಈಗ ಸುತ್ತಲೂ ಗಮನಿಸಿ. ಕೆಲವು ದೈವಶಕ್ತಿಗಳು, ಗುರುಶಕ್ತಿಗಳು ನಮಗೆ ಕಾಣಿಸ್ತಾ ಇದ್ದಾರೆ, ನಮ್ಮ ಸುತ್ತಲೂ ನಿಂತಿದ್ದಾರೆ. ಯಾರೆಲ್ಲ ಕಾಣಿಸ್ತಾ ಇದೆ ನೋಡಿ. ಆ ಆತ್ಮದ ಸುತ್ತ ಕೆಲವು ದೈವಶಕ್ತಿಗಳು, ಗುರುಶಕ್ತಿಗಳು ನಿಂತಿದ್ದಾರೆ. ಶಿವ ನಿಂತಿದ್ದಾನೆ, ಹೌದು. ಮತ್ತೆ ಹನುಮಂತ ನಿಂತಿದ್ದಾನೆ, ಹೌದು. ಮತ್ತೆ ಪತ್ರಿಜಿ ಸರ್ ಇದ್ದಾರೆ. ಮತ್ತೆ ಮತ್ತೆ ಇನ್ನ ತುಂಬಾ ಜನ ಮಾಸ್ಟರ್ಸ್ ಇದ್ದಾರೆ. ನಾನು ಕಾಣಿಸ್ತಾ ಇದ್ದೇನೆ ನೋಡಿ. ನೀವು ಇದ್ದೀರಾ? ವೆರಿ ಗುಡ್. ಹೇಗೆ ಕಾಣಿಸ್ತಾ ಇದ್ದೀನಿ? ನೀವು ಬ್ಲೂ ಕಲರ್ದ ಬಟ್ಟೆ ಹಾಕೊಂಡು ನಿಂತಿದ್ದೀರಾ. ಇನ್ನೂ ಸ್ವಲ್ಪ ದೀರ್ಘವಾಗಿ ಗಮನಿಸಿ ಹೇಗೆ ಕಾಣ್ತಾ ಇದ್ದೀನಿ ನೋಡಿ. ನೀವು ಯಾವ ಹಿಂದೆ ನಿಂತಿದ್ದೀರಾ ನೀವು. ಯಾರು ನಿಮ್ಮಿಂದನಾ? ಅಲ್ಲ ಅಲ್ಲ, ತುಂಬಾ ಜನರ ಹಿಂದೆ. ಓಕೆ, ನೋಡಿ ಸ್ವಲ್ಪ ದೀರ್ಘವಾಗಿ ಗಮನಿಸಿ ಹೇಗೆ ಕಾಣಿಸ್ತೇನೆ ಹೇಳಿ. ನೀವು ಬ್ಲೂ ಕಲರ್ ಬಟ್ಟೆ ಹಾಕಿದ್ದೀರಾ. ಓಕೆ, ನೋಡ್ಲಿಕ್ಕೆ ಹೇಗೆ ಕಾಣಿಸ್ತಾ ಇದ್ದೀನಿ? ಶಾಂತವಾಗಿ ನಿಂತಿದ್ದೀರಿ ನೀವು. ಹಾಗೆ ಅಲ್ಲಿಂದ ನೀವು ಆತ್ಮ ಮೇಲಿನ ಲೋಕಕ್ಕೆ ಹೋಗ್ತಾ ಇದೆ. ಮೇಲೆ ಯಾವ ಲೋಕಕ್ಕೆ ಹೋಯ್ತು ನೋಡಿ. ಅದೊಂದು ತುಂಬಾ ವೈಟ್ ಲೈಟ್ ಕಾಣ್ತಾ ಇದೆ, ಆ ಲೋಕಕ್ಕೆ ಹೋಗ್ತಾ ಇದೆ.
ನಂತರ ಅಲ್ಲಿಂದ ಭೂಮಿಯ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ, ಯಾವ ಜನ್ಮ ತಗೊಂಡ್ರಿ ನೋಡಿ. ಹಾಗೆಯೇ ಮುಂದಿನ ಜನ್ಮಕ್ಕೆ ಹೋಗಿ ಭೂಮಿಯ ಮೇಲೆ ಮುಂದಿನ ಜನ್ಮ ಯಾವುದು, ಎಲ್ಲಿ ಜನ್ಮ ತಗೊಂಡಿದ್ದೀರಿ, ಹೇಗೆ ಜನ್ಮ ತಗೊಂಡಿದ್ದೀರಿ. ಇಲ್ಲಿ ಫುಲ್ಲು ಬೆಟ್ಟ ಬೆಟ್ಟ ಕಾಣ್ತಾ ಇದೆ. ವೆರಿ ಗುಡ್. ನೋಡಿ ಮತ್ತೆ ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಅದರಲ್ಲಿ ಫುಲ್ ನೀವು ಕ್ಲೌಡ್ಸ್ ಎಲ್ಲ ಇದೆ, ಬೆಟ್ಟ ಎಲ್ಲ ಇದೆ, ಹುಲ್ಲು ಎಲ್ಲ ಕಾಣ್ತಾ ಇದೆ. ಹ್ಮ್. ಅಲ್ಲಿ ಯಾರು ಇಲ್ಲ. ನೋಡಿ ನೀವು ಇರ್ತೀರಿ ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಫುಲ್ಲು ಬೆಟ್ಟ ಇದೆ, ಇಲ್ಲಿ ಯಾರಿಲ್ಲ, ನಾನು ಒಬ್ಬನೇ ಇದ್ದೀನಿ. ಒಬ್ಬನೇ ಇದ್ದೀರಾ? ಹ್ಮ್. ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಅಲ್ಲಿ ನಿಂತ್ಕೊಂಡು ಪ್ರದೇಶ ನೋಡ್ತಾ ಇದ್ದೀನಿ. ವೆರಿ ಗುಡ್. ಎಷ್ಟು ವರ್ಷ ಇರ್ಬೋದು ಈಗ? ನಾನು ತುಂಬಾ ಯಂಗ್ ಆಗಿದ್ದೀನಿ, ಹಾ, ಒಂದು ಒಂದು 20 ವರ್ಷ ಒಳಗಡೆನೆ. ವೆರಿ ಗುಡ್. ಹ್ಮ್. ಏನ್ ಬಟ್ಟೆ ಹಾಕೊಂಡಿದ್ದಾರೆ ಅವರು? ಅವರು ಒಂಥರ ವುಲ್ಲನ್ ಸ್ವೆಟರ್ ತರ ಹಾಕೊಂಡಿದ್ದಾರೆ, ಗ್ರೇ ಕಲರ್ದು. ಓಕೆ. ಹ್ಮ್. ಹಾಗೆ ಆ ಹುಡುಗನ ಮನೆಗೆ ಹೋಗ್ತಾ ಇದ್ದೀರಿ. ಆ ಹುಡುಗನ ಮನೆಗೆ ಹೋಗಿ ಹೇಳಿ ನನಗೆ, ಮನೆಗೆ ಹೋದ್ಮೇಲೆ. ಅದು ಕಲ್ಲಿನ ಮನೆ ಇದೆ, ಓಕೆ. ಅವ್ರದ್ದು ಕಲ್ಲಿನ ಮನೆ ಇದೆ. ಆಮೇಲೆ ಅಲ್ಲಿ ಅವ್ರ ಅಮ್ಮ ಇದ್ದಾರೆ, ಅವರು ಮತ್ತೆ ಚಿಕ್ಕ ಚಿಕ್ಕ ತಂಗಿ ಇದ್ದಾಳೆ ಒಬ್ಳು. ಆಮೇಲೆ ಅವರಪ್ಪ ಆಚೆ ನಿಂತ್ಕೊಂಡಿದ್ದಾರೆ. ಒಂಥರ ಕಲ್ಲಿಂದು ಮತ್ತೆ ಕಟ್ಟಿಗೆದು ಮನೆ ಅದು. ಹ್ಮ್. ಏನ್ ಕೆಲಸ ಮಾಡ್ತಾರೆ ಅವರೆಲ್ಲ? ಉದ್ಯೋಗ ಏನೋ ಏನೋ ಹೊಟ್ಟೆಪಾಡಿಗೆ ಏನ್ ಕೆಲಸ ಮಾಡ್ತಾರೆ? ಅವ್ರ ಅಮ್ಮ ಆ, ಅದು ಊಳಿಂದ ಅದು ಬಟ್ಟೆ ಮಾಡ್ತಾರೆ. ಆಮೇಲೆ ಅವರಪ್ಪ ಎಲ್ಲೋ ಆಚೆ ಹೋಗ್ತಾರೆ, ಏನ್ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಆಚೆ ಹೋಗ್ತಾರಾ? ಆಚೆ ಹೋಗ್ತಾರೆ, ಗೊತ್ತಿಲ್ಲ ಏನ್ ಮಾಡ್ತಾರೆ. ಓಕೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ ಹುಡುಗ ದೊಡ್ಡ ಆಗ್ತಾನೆ. ಒಂದು 35-40 ವರ್ಷ ಇಲ್ಲ ಆದ್ಮೇಲೆ ಅವನಿಗೆ ಮದುವೆ ಆಗ್ತದೆ ನೋಡಿ. ಮದುವೆ ಮತ್ತೆ ಸಂಸಾರ, ಮಕ್ಕಳು, ಅಥವಾ ಏನ್ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಸ್ವಲ್ಪ. ನನ್ಗೆ ಅವನು ಈ ಕೆಲ್ಸ ಇದ್ ಮಾಡ್ತಾನೆ, ಅದು ಹೂಲ್ದು ಫಾರ್ಮಿಂಗ್ ಮಾಡ್ತಾನೆ. ವೆರಿ ಗುಡ್. ಏನೋ ಊಲ ಹೂಲ್ ಫಾರ್ಮಿಂಗ್ ಅದು ಆ, ಈ ಅದೇನೋ ಕುರಿಯನ್ನ ಅದ್ರದ್ದು ಹೂಲ್ ತಗೊಂಡು ಅದನ್ನ ಸಾಕಿ ಓಕೆ, ಓಕೆ, ಓಕೆ. ಅದರಿಂದ ಹೂಲ್ ತಗೊಂಡು ಮದುವೆ ಅದನ್ನ ಮದುವೆ ಆಗಿದೆಯಾ ನೋಡಿ? ಮದುವೆ ಆಗಿದೆಯಾ? ಮಕ್ಕಳಿದಾರ? ಅವನ ಮನೆಗೆ ಹೋಗಿ, ಇವಾಗ ಅವನ ಮನೆಗೆ ಹೋಗಿ ಗೊತ್ತಾಗ್ತದೆ. ಅವ್ನ್ ಮದ್ವೆ ಆಗಿದೆ. ಓಕೆ. ಮಕ್ಕಳು? ಮಕ್ಕಳು ಇಲ್ಲ. ಮಕ್ಕಳಾಗಿಲ್ವಾ? ಆಗಿಲ್ಲ. ನೋಡಿ ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಮಕ್ಕಳಿದಾರ ನೋಡಿ. ಇದ್ದಾರೆ. ಓಕೆ.
ಎಷ್ಟು ಜನ ಮಕ್ಕಳು? ಒಬ್ರೆ. ಹೌದಾ? ಹ್ಮ್. ಹೇಗೆ ಇದ್ದಾರೆ ಗಂಡ ಹೆಂಡತಿ? ಚೆನ್ನಾಗಿದ್ದಾರಾ? ಖುಷಿಯಾಗಿದ್ದಾರಾ ಪ್ರೀತಿಯಿಂದ? ಹ್ಮ್. ವೆರಿ ಗುಡ್. ಈ ಹೇಗೆ ಅವನ ಬದುಕು ಚೆನ್ನಾಗಿದೆಯಾ? ಶ್ರೀಮಂತ ಇದಾನೋ, ಬಡವ ಇದಾನೋ, ಅಥವಾ ಪರವಾಗಿಲ್ಲ ಅನ್ನೋ ಥರ ಇದಾನೋ? ಇವಾಗ ಅವ್ನ್ ಬರ್ತಿರೋ ಹಣದಿಂದ ಅವನು ಖುಷಿಯಾಗಿದ್ದಾನೆ. Okay. ತೃಪ್ತಿ ಇದೆ. ಹಾ, ತೃಪ್ತಿ ಇದೆ. ಓಕೆ. ಏನಾದರೂ ವಿಶೇಷವಾದ ಘಟನೆಗಳು ಆ ಜೀವನದಲ್ಲಿ ನಡೀತಾ ನೋಡಿ? ತುಂಬ ಭಯ ಪಡುವ ವಿಶೇಷವಾಗಿ ಅಂತೇಳಿ, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಅವನು ಬೆಟ್ಟ ತುದಿಯಿಂದ ಬೀಳೋವಾಗ, ಅಂದ್ರೆ ಬೆಟ್ಟ ಸಡನ್ ಆಗಿ ಕುಸ್ದೋಗುತ್ತೆ. ಓಕೆ. ಅವ್ನು ಬೀಳೋ ಟೈಮಲ್ಲಿ ಅವರು ಯಾರೋ ಒಬ್ರು ಬಂದು ಅವನ್ನ ಕಾಪಾಡ್ತಾರೆ. ಓಕೆ. ಅವನ ಸ್ನೇಹಿತ ಇರ್ಬೇಕು ಅನ್ಕೊಂತೀನಿ. ಓಕೆ. ಬಂದು ಅವನ್ನ ಕಾಪಾಡ್ತಾರೆ. ಅವ್ನ್ ತುಂಬಾ ಭಯ ಆಗಿರುತ್ತೆ. ಓಕೆ. ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗಿರುತ್ತಾ? ಹಾ. ಏನು ಸತ್ತೋಗ್ಬಿಡ್ತಿದ್ದೆ ಅಂತ ಭಯ ಆಗಿದೆಯಾ? ಹಾ, ಕೆಳಗಡೆ ಪ್ರಪಾತಕ್ಕೆ ಬಿದ್ದು ಸತ್ತೋಗ್ತೀನಿ ಅಂತ. ಓಕೆ. ಎಷ್ಟು ವರ್ಷ ಬದುಕಿದ್ದ ಅವನು? 58. ಅಷ್ಟೇನಾ? ಹ್ಮ್. ಹೇಗೆ ಬಂತು ಅವನಿಗೆ ಸಾವು? ಅವ್ನ್ಗೇನೋ ಕಾಯಿಲೆ ಬಂತು. ಏನು ಕಾಯಿಲೆ ಬಂತು? ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಏನೋ ಬಂತು. ಹಾ. ಬಂದು ಅವನು ಒಂದಿನ ಏನೋ ಹಾರ್ಟ್ ಅಟ್ಯಾಕೋ ಏನೋ ಮತ್ತೊಂದೇನೋ ಆಗಿ ಸತ್ತೋದ. ಮನೆಯಲ್ಲಿನೇ ಸತ್ತೋದ. ಹೌದಾ? ನೋಡಿ, ಆ ಪ್ರಾಣ ಆತ್ಮ ದೇಹದಿಂದ ಹೊರಗೆ ಬರುವ ಮೊಮೆಂಟಿಗೆ ಹೋಗಿ ಹೊರಗಡೆ ಬರ್ತಾ ಇದೆ ಆತ್ಮ. ಬಂದು ಕೂಡಲೇ ಆತ್ಮ ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಏನ್ ಅನ್ನಿಸ್ತಾ ಇದೆ ಆತ್ಮ? ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಂದ್ ರೇಂಜ್ಗೆ ಹೌದಾ? ಸಮಾಧಾನ ಇದೆ. ಓಕೆ. ಹೋದ ಜನ್ಮಕ್ಕೆ ಕಂಪೇರ್ ಮಾಡಿದ್ರೆ ಓಕೆ. ಈ ಜನ್ಮದಲ್ಲಿ ನೆಮ್ಮದಿಯಾಗಿದ್ದು ಸತ್ತೋಗಿದೆ ಹ್ಮ್. ಅನ್ನಿಸ್ತಾ ಇದೆ ಅದಕ್ಕೆ. ಹೌದಾ? ಹ್ಮ್. ವೆರಿ ಗುಡ್. ಏನಾದ್ರೂ ನೋವು, ಭಯ, ಆತಂಕ ಆ ಜನ್ಮದ ಏನಾದ್ರೂ ಅಲ್ಪ ಸ್ವಲ್ಪ ಇದ್ರೆ ಇದೆಲ್ಲವನ್ನು ಆ ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಓಕೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಗಮನಿಸಿ, ಯಾರ್ಯಾರು ಕಾಣಿಸ್ತಾ ಇದ್ದಾರೆ ಹೇಳಿ? ದೈವ ಶಕ್ತಿಗಳು. ಅಲ್ಲಿ ಕಲ್ಲಿನ ಮೇಲೆ ಯಾರೊಬ್ರು ಬಾಬಾ ನಿಂತಿದ್ದಾರೆ. ವೆರಿ ಗುಡ್. ಮತ್ತೆ ಅವ್ರೊಬ್ರೇ ಇದಾರಲ್ಲಿ, ಬೇರೆ ಯಾರಿಲ್ಲ. ನಿಮ್ಗೆ ಕಾಣಿಸ್ತಾ ಇಲ್ವಾ? ಓಕೆ. ಹಾಗೆ ಆತ್ಮ ಮೇಲಕ್ಕೆ ಹೋಗ್ತದೆ. ಮೇಲ್ಗಡೆ ಹೋಗಿ ಮತ್ತೆ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಳ್ತು ನೋಡಿ. ಅದಾದ್ಮೇಲೆ ಮುಂದಿನ ಜನ್ಮ ಯಾವುದು? ದೀರ್ಘವಾಗಿ ಗಮನಿಸಿ ಗೊತ್ತಾಗ್ತದೆ ನೋಡಿ. ಏನ್ ಕಾಣಿಸ್ತಿಲ್ಲ. ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಇನ್ನು ಸ್ವಲ್ಪ ಆಳವಾದ ಗಮನದಲ್ಲಿ ಹೋಗ್ತಾ ಇದ್ದೀರಿ. ಈ ಜನ್ಮ ಆದ್ಮೇಲೆ, ಆ ಜನ್ಮ ಆದ್ಮೇಲೆ ನೆಕ್ಸ್ಟ್ ಯಾವ ಜನ್ಮ ತಗೊಂಡ್ರೆ ನೋಡಿ. ಅದಾದ್ಮೇಲೆ ಅದರ ಮುಂದಿನ ಜನ್ಮಕ್ಕೆ ನೀವು ಹೋಗ್ತಾ ಇದ್ದೀರಿ. ಹೋಗ್ತಾ ಇದ್ದೀರಿ.
ಈಗ ಅದರ ಜನ್ಮದಲ್ಲಿದ್ದೀರಿ. ಕೆಲವು ದೃಶ್ಯಗಳು ನಿಮಗೆ ಕಾಣಿಸ್ತಾ ಇದೆ, ಅದರ ನಂತರದ ಜನ್ಮದ ದೃಶ್ಯಗಳು ಏನ್ ಕಾಣ್ತಾ ಇದೆ ನೋಡಿ. ನನ್ಗೆ ಒಂದು ಹುಡುಗಿ ಅಲ್ಲಿ ನಿಂತಿರೋದ್ ಕಾಣಿಸ್ತಿದೆ. ಅದು ನೀವೇನಾ? ಹಾ, ಎಷ್ಟು ವರ್ಷ ಇರ್ಬೋದು ಹುಡುಗಿಗೆ? ಒಂದು 7-8 ವರ್ಷ, ಇಲ್ಲ. 10 ವರ್ಷ ತನಕ ಇರ್ಬೋದು. ಓಕೆ. ಈಗ ನಿಧಾನವಾಗಿ ಆ ಹುಡುಗಿಯ ಮನೆಗೆ ಹೋಗ್ತಿದ್ದೀರಿ. ಮನೆಯಲ್ಲಿ ಅಪ್ಪ ಅಮ್ಮ ಯಾರ್ಯಾರಿದ್ದಾರೆ ನೋಡಿ. ಅವರು ಹುಡುಗಿ ಮನೆಯಲ್ಲಿ ಅವ್ರ ಅಜ್ಜಿ ತಾತ ಅಷ್ಟೇ ಇದ್ದಾರೆ, ಹೌದು, ಬೇರೆ ಯಾರು ಇಲ್ಲ. ಯಾರು ಇಲ್ಲ. ಅವ್ರ ಅಪ್ಪ ಅಮ್ಮ ಏನಾಗಿದ್ದಾರೆ ನೋಡಿ, ಎಲ್ಲಿ ಹೋಗಿದ್ದಾರೆ? ಅವ್ರ ಅಪ್ಪ ಅಮ್ಮ ಇಲ್ಲ ಅನ್ಸುತ್ತೆ. ನೋಡಿ ಒಂದ್ ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಏನಾದ್ರು ಹೊರಗಡೆ ಕೆಲಸದ ಮೇಲೆ ಹೋಗಿದ್ದಾರಾ ಅಥವಾ ಸತ್ತೋಗಿದ್ದಾರಾ? ಅವ್ರ ಅಪ್ಪ ಅಮ್ಮ ಬಗ್ಗೆ ಗೊತ್ತಿಲ್ಲ. ಹುಡುಗಿ ದೊಡ್ಡಕ್ಕಾದ್ಮೇಲೆ ಏನಾದ್ಲು ನೋಡಿ, ಸುಮಾರು ಒಂದು 20 ವರ್ಷದ ಮೇಲೆ ಬನ್ನಿ. ಏನಾಗ್ತಾಳೆ ನೋಡಿ ಹುಡುಗಿ? ಏನಾದ್ರು ಓದಿಲ್ಲ, ಬೆಳೆಲ್ಲ, ಮುಂದೆ ಏನಾದ್ಲು ಹುಡುಗಿ ನೋಡಿ. ಅವಳು ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಏನ್ ಹುಡುಗಿ ಹೆಸರು? ಆ ಹುಡುಗಿ ಹೆಸರು ಏನ್ ಗೊತ್ತಿಲ್ಲ. ಏನ್ ಕೆಲಸ ಮಾಡ್ತಾಳೆ ಅವಳು? ಇಲ್ಲಿ ಎಲ್ಲೋ ಅದು ಟೀ ಎಸ್ಟೇಟ್ ಅಲ್ಲಿ ಎಲ್ಲೋ ಹೋಗ್ತಾ ಇದ್ದಾಳೆ. ಓಕೆ. ಮದುವೆ ಆಯ್ತಾ ನೋಡಿ ಅವಳಿಗೆ? ಹ್ಮ್. ಓಕೆ. ಮಕ್ಕಳೆಲ್ಲ ಆಯ್ತವಾ? ಗಂಡ ಹೆಂಡತಿ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ನೋಡಿ? ಅವರು ಗಂಡ ಕೋಪಿಷ್ಟ, ಓಕೆ. ಮತ್ತೆ ಮನೇಲಿ ತುಂಬಾ ಕಿರ್ಚಾಡ್ತಾರೆ, ಓಕೆ. ಮತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳಾಡ್ತಾರೆ. ಓಕೆ. ಮತ್ತೆ ಹ್ಮ್. ಅವ್ರ ಗಂಡ ತುಂಬಾ ಕೋಪ ಮಾಡ್ಕೋತಾರೆ. ಗಂಡ ಹೆಂಡತಿ ಹೇಗೆ, ಚೆನ್ನಾಗಿದ್ದಾರಾ, ಅನ್ಯೋನ್ಯವಾಗಿದ್ದಾರಾ ಅಥವಾ ತುಂಬಾ ಹೇಗೆ? ಹೆಂಡತಿ ಸುಮ್ನೆ ಚೆನ್ನಾಗಿ ಇರ್ಬೇಕಂದ್ರು ಗಂಡ ಕೋಪ ಮಾಡ್ಕೊಂಡು ಜಗಳಾಡ್ತಾರೆ, ದಿನ ಬೈತಾರೆ. ಮಕ್ಕಳಾಗಿದೆಯಾ? ಆ ಹ್ಮ್. ಒಂದು ಅದು ತುಂಬಾ ಚಿಕ್ಕ ಮಗು ಅದು. ಹ್ಮ್. ಅದು ಹೆಣ್ಮಗು ಅನ್ಕೊಂತೀನಿ. ಓಕೆ. ಅದಕ್ಕೋಸ್ಕರನು ಮನೇಲಿ ಜಗಳಾಡ್ತಾರೆ. ಅದು ಗಂಡ್ ಮಗು ಆಗ್ಬೇಕಿತ್ತು ಅಂತ. ದಿನ ತುಂಬಾ ಕಾಟ ಕೊಡ್ತಾರೆ. ಮುಂದೆ ಏನಾದ್ಲು ನೋಡಿ ಅವಳು? ಅವಳು ಮನೆ ಬಿಟ್ಟು ಹೋಗ್ತಾಳೆ. ಮನೆ ಬಿಟ್ಟು ಹೋದ್ಲಾ? ಹ್ಮ್. ಯಾಕೆ, ಗಂಡನ ಕಾಟಕ? ಆ ಮಗುನ್ ಕರ್ಕೊಂಡು ಅವಳು ಆ ಮಗು ಸೇರಿ ಮನೆ ಬಿಟ್ಟು ಹೋಗ್ತಾರೆ. ಎಲ್ಲಿಗೆ ಹೋದ್ರು? ಅವರು ತುಂಬಾ ದೂರ ಹೋದ್ರು. ಯಾವ್ದೋ ಬೇರೆ ಕಡೆ ಹೋದ್ರು. ಇಲ್ಲಿ ಅವಳು ಕೆಲಸ ಮಾಡ್ಕೊಂಡು
ಮಗುನ್ ನೋಡ್ಕೊಂತಿದ್ದಾಳೆ. ಹ್ಮ್. ಆಮೇಲೆ ಏನಾಯ್ತು? ಆಮೇಲೆ ಅವಳು ಆ ಮಗುನ ಚೆನ್ನಾಗಿ ನೋಡ್ಕೊಂತಿದ್ದಾಳೆ. ಓಕೆ. ಅಲ್ಲಿ ಕೆಲ್ಸದಲ್ಲಿ ಅವಳಿಗೆ ಕಾಟ ಕೊಡ್ತಾ ಇದ್ದಾರೆ. ಓಕೆ, ಮತ್ತೆ ಏನಂತ ಕಾಟ ಕೊಡ್ತಾ ಇದ್ದಾರೆ? ಹರಾಸ್ಮೆಂಟ್ ಮಾಡ್ತಿದಾರ? ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ಮತ್ತೆ ದುಡ್ಡು ನೆಟ್ಟು ಸಂಬಳ ನೆಟ್ಟು ಕೊಡ್ತಾ ಇಲ್ಲ. ಓಕೆ. ಅವಳಿಗೆ ಕಾಟ ಕೊಡ್ತಾ ಇದ್ದಾರೆ. ಆಮೇಲೆ ಏನಾಯ್ತು? ಅಷ್ಟಾದ್ರೂ ಅವಳು ದುಡ್ದು ಅಲ್ಲೇ ಮಗುನ ಚೆನ್ನಾಗಿ ನೋಡ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದಾಳೆ. ಮತ್ತೇನಾಯ್ತು ನೋಡಿ? ಮಗು ಚೆನ್ನಾಗಿ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ. ಅಲ್ಲ, ಆ, ಮಗಳು ದೊಡ್ಡಕ್ಕಾಗಿದ್ದಾಳ ನೋಡಿ. ದೊಡ್ಡವಳಾಗಿದ್ದಾಳೆ. ಮದುವೆ ಮಾಡಿದ್ಲಾ? ಮದುವೆ ಮಾಡಬೇಕು. ಆದ್ರೆ ತುಂಬಾ ಜನ ಒಪ್ತಿಲ್ಲ. ಯಾಕೆ? ಚೆನ್ನಾಗಿಲ್ವಾ ನೋಡ್ಲಿಕ್ಕೆ? ಅಲ್ಲ, ಅವಳು ಚೆನ್ನಾಗಿದ್ದಾಳೆ. ಆದ್ರೆ ಇವರು ಗಂಡ ಇಲ್ಲ ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ಏನಾಯ್ತು ಆಮೇಲೆ? ಕಷ್ಟಪಟ್ಟು ಮಗಳನ್ನ ಮದುವೆ ಆಯ್ತು. ಮದುವೆ ಮಾಡಿದ್ರಾ? ಹ್ಮ್ ಓಕೆ, ಆಮೇಲೆ ಏನಾಯ್ತು? ಆಮೇಲೆ ಅವಳು ಅವಳು ಓದ್ಲು. ಅದಾದ್ಮೇಲೆ ನಂಗೆ ವಯಸ್ಸಾಗಿದೆ, ಒಬ್ಳೆ ಮನೇಲಿ ಇರ್ಬೇಕು, ನೆಟ್ಟಗ್ ನಡಿಯಕ್ಕೆಲ್ಲ ಬರ್ತಿಲ್ಲ. ಎಷ್ಟು ವರ್ಷ ಬದುಕಿದ್ಲು ನೋಡಿ? 84. 24 ವರ್ಷ ಬದುಕಿದ್ಲ? 84 ಇಯರ್ಸ್. ಓಕೆ. ಕೊನೆಗೆ ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬರ್ತಾ ಇದೆ. ಆತ್ಮ ಹೊರಗಡೆ ಬಂದು ನಿಂತ್ಕೊಂಡಿದೆ. ಸತ್ತಿರುವ ತನ್ನ ದೇಹವನ್ನು ನೋಡ್ತಾ, ಇಡೀ ತನ್ನ ಜನ್ಮವನ್ನು ನೋಡಿ ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ? ಅದಕ್ಕೆ ತುಂಬಾ ದುಃಖ ಆಗ್ತಿದೆ. ನಾನು ಎಲ್ಲರಿಗೂ ಒಳ್ಳೇದ್ ಮಾಡಿದ್ರು, ನನ್ಗೆಲ್ಲ ಜನ ಏನಕ್ಕೆ ಇಷ್ಟು ಕೆಟ್ಟದ್ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಮತ್ತೆ ಇದು ಆತ್ಮ ಅಳ್ತಾ ಇದೆ. ಅದಕ್ಕೆ ತುಂಬಾ ದುಃಖ ಆಗಿದೆ. ಅದು ಎಲ್ಲ ಕಡೆಯಿಂದ ತುಂಬಾ ಕಷ್ಟವನ್ನ ಎ- ಜೀವನ ಪೂರ್ತಿ ಕಷ್ಟ ಅನುಭವಿಸಿ ಅದಕ್ಕೆ ಜೀವನದಲ್ಲಿ ಒಂದ್ ಸ್ವಲ್ಪನೂ ಸುಖ ಇಲ್ಲದೆ ಅದು ಸತ್ತೋಗಿದೆ. ಅದಕ್ಕೋಸ್ಕರ ಅದಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ನನಗೆ ಆಗಿರುವ ನೋವು, ದುಃಖ, ಸಮಾಧಾನ, ತೃಪ್ತಿ ಏನಿದೆ ಅದೆಲ್ಲವನ್ನು ಆ ದೇಹಕ್ಕೆ ರಿಲೀಸ್ ಮಾಡಿ, ಆಯ್ತಾ? ಆ ಎಲ್ಲ ಎಮೋಷನಲ್ ಬ್ಲಾಕೇಜ್ ಏನಿದೆ ಅದನ್ನೆಲ್ಲ ರಿಲೀಸ್ ಮಾಡಿ. ಎಲ್ಲ ಇದೆ, ಎಲ್ಲವನ್ನ, ಎಲ್ಲವೂ ಆತ್ಮಕ್ಕೆ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂಡು, ಅದನ್ನೆಲ್ಲ ಒಂದು ಅನುಭವ ಅನ್ಕೊಂಡು ಎಲ್ಲ ರಿಲೀಸ್ ಮಾಡಿ. ಅದು ಯಾವುದು ನಿಜ ಅಲ್ಲ,
ಹಾಗಾಗಿ ಎಲ್ಲ ರಿಲೀಸ್ ಮಾಡಿ ಎಲ್ಲ ರಿಲೀಸ್ ಆಗ್ತಾ ಇದೆ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಎಲ್ಲ ರಿಲೀಸ್ ಆಗ್ತಾ ವೆರಿ ಗುಡ್. ಮನಸ್ಸು ದೂರ ಆಗ್ತಾ ಇದೆ, ಆತ್ಮ ಸಂತೋಷದಿಂದ ಖುಷಿ ಆಗ್ತಾ ಇದೆ. ಏನಾಗ್ತಾ ಇದೆ ಈಗ? ಇವಾಗ ಆತ್ಮ ಎಲ್ಲೋ ಒಂದ್ ಕಡೆ ಹೋಗಿ ಒಂಟಿಯಾಗಿ ನಿಂತ್ಕೊಂಡಿದೆ. ಹ್ಮ್. ತುಂಬಾ ಸೈಲೆಂಟ್ ಪ್ರದೇಶ, ಚೆನ್ನಾಗಿ ವಾತಾವರಣ ಇದೆ. ಓಕೆ. ಅಲ್ಲೆಲ್ಲ ಹಿಮ ಬೀಳ್ತಾ ಇದೆ. ಹ್ಮ್. ಅಲ್ಲ ಆತ್ಮ ನಿಂತಿದೆ. ಓಕೆ. ಒಂದು ಹಿಮಾಲಯಸ್ ಅನ್ಕೊಂತೀನಿ. ಹ್ಮ್. ಆತ್ಮ ಹೋಗಿ ಅಲ್ಲಿ ಒಂದು ತುದಿಯಲ್ಲಿ ನಿಂತಿದೆ ಓಕೆ. ನೋಡ್ಕೊಂಡು. ಏನ್ ಮಾಡ್ತಾ ನಿಂತಿದೆ? ಏನ್ ಗೊತ್ತಿಲ್ಲ, ಅಲ್ಲಿ ನಿಂತಿದೆ ಆತ್ಮ. ಓಕೆ. ನಂತರ ಮತ್ತೆ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡು ನೋಡಿ. ಆ ನೋವೆಲ್ಲ ರಿಲೀಸ್ ಆಯ್ತಾ? ಅದಕ್ಕೆ ಖುಷಿ ಆಯ್ತಾ ಆಮೇಲೆ? ಅದಕ್ಕೆ ಖುಷಿ ಆಯ್ತು. ಆಯ್ತಾ? ಹ್ಮ್ ವೆರಿ ಗುಡ್. ನೋಡಿ ಭೂಮಿ ಮೇಲೆ ಮತ್ತೆ ಎಲ್ಲಿದೆ ಎಲ್ಲ ತಗೊಂಡು ನೋಡಿ. ಏನ್ ಕಾಣಿಸ್ತಿಲ್ಲ. ಗಮನಿಸ್ತಾ ಈಗ ನೀವು ಆ ಜನ್ಮದ ನಂತರದ ಜನ್ಮಕ್ಕೆ ಹೋಗ್ತಾ ಇದ್ದೀರಿ. ಭೂಮಿ ಮೇಲೆ ಜನ್ಮ ತಗೊಂಡಿದ್ದೀರಿ. ಆ ಜನ್ಮ ನಿಮಗೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಕಾಣಿಸ್ತಾ ಒಂದು ಪ್ರಾಣಿಯಾಗಿ ಹುಟ್ಟಿದ್ದೀನಿ. ಇದೆ. ಏನ್ ಪ್ರಾಣಿ? ಸುತ್ತಲೂ ತುಂಬಾ ಪ್ರಾಣಿ ಇದೆ, ಯಾವ ಪ್ರಾಣಿ ಅಂತ ಗೊತ್ತಾಗ್ತಿಲ್ಲ. ಓಕೆ. ಈಗ ಆ ಪ್ರಾಣಿ ಜನ್ಮವನ್ನು ಬಿಟ್ಟು ಮತ್ತೆ ಮುಂದೆ ಯಾವ ಜನ್ಮ ತಗೊಂಡ್ರಿ ನೋಡಿ. ಹಾಗೆ ಮುಂದಕ್ಕೆ ಹೋಗಿ ಅದರ ಮುಂದಿನ ಜನ್ಮಕ್ಕೆ ಹೋಗಿ. ಮುಂದಕ್ಕೆ ಹೋಗ್ತಾ ಇದ್ದೀರಿ. ಅದರ ಮುಂದಿನ ಜನ್ಮಕ್ಕೆ ಹೋಗ್ತಾ ಮುಂದಿನ ಜನ್ಮಕ್ಕೆ ಹೋಗ್ತಾ ವೆರಿ ಗುಡ್. ಏನ್ ಕಾಣಿಸ್ತಿಲ್ಲ. ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಹೀಗೆ ಆ ಒಂದು ಪ್ರಾಣಿ ಜನ್ಮವನ್ನು ಕಳೆದು ಮತ್ತೆ ಮುಂದಿನ ಜನ್ಮ ಭೂಮಿಯ ಮೇಲೆ ಯಾವ ಜನ್ಮ ತಗೊಂಡಿದ್ದೀರಿ ನೋಡಿ. ಮನುಷ್ಯ ಜನ್ಮಕ್ಕೆ ಹೋಗಿ ಮುಂದಿನ ಮನುಷ್ಯ ಜನ್ಮ ಜನ್ಮ ಇದೆ ನೋಡಿ. ಗೊತ್ತಾಗ್ತಾ ಇದೆ. ದೃಶ್ಯಗಳು ನಿಮಗೆ ಕಾಣಿಸ್ತಾ ಇದೆ. ಏನ್ ಕಾಣ್ತಾ ಇಲ್ಲ ಏನು. ದೀರ್ಘವಾಗಿ ಗಮನಿಸಿ. ಇನ್ನೂ ಸ್ವಲ್ಪ ಆಳವಾದ ಧ್ಯಾನಕ್ಕೆ ಹೋಗಿ. ನೀವು ಡಿಸ್ಟರ್ಬ್ ಆಗಬಾರ್ದು, ಒದ್ದಾಡಬಾರ್ದು ದೇಹವನ್ನು ಅಂತ. ಡೀ 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 ಆ, ಹೀಗೆ. ಡೀ ವೆರಿ ಗುಡ್. ನೀವೀಗ. ಇಲ್ಲಿ ಎಲ್ಲೋ ರಾತ್ರಿ ಆಗಿದೆ. ವೆರಿ ಗುಡ್.
ನಾನು ಆವಾಗ ಹುಟ್ಟಿದ್ದೀನಿ, ರಾತ್ರಿ ಆಗಿದೆ. ಎಸ್- ಫುಲ್ಲು ಹುಣ್ಣಿಮೆ ದಿನ ಅನ್ಕೊಂತೀನಿ. ಫುಲ್ಲು ಚಂದ್ರನ ಬೆಳಕು ಬೀಳ್ತಾ ಇದೆ. ನಾನು ಕಾಡಲ್ಲಿದ್ದೀನಿ. ಹೇಗೆ ಕಾಡಲ್ಲೇ? ಕಾಡಲ್ಲಿ ಜನ್ಮ ತಗೊಂಡಿದ್ದೀನಿ ನಾನು. ಏನು ಗಂಡು ಜನ್ಮನ ಹೆಣ್ಣು ಜನ್ಮನ? ಗಂಡ ಅನ್ಕೊಂತೀನಿ. ಓಕೆ. ಏನದು ಕಾಡು ಜನರ ಯಾರು? ಕಾಡು ಜನರ. ಕಾಡು ಜನರ. ಹ್ಮ್ ಓಕೆ. ನಂತರ ನೋಡಿ, ದೊಡ್ಡಕ್ಕಾದ್ಮೇಲೆ ಏನಾದ್ರೂ ನೋಡಿ, ಸ್ವಲ್ಪ ದೊಡ್ಡಕ್ಕಾಗಿ ಸುಮಾರು ಒಂದು 15-20 ವರ್ಷ ಆ ಟೈಮಿಗೆ ಬನ್ನಿ. ನಾನು ಬೇಡ ಆಗಿದ್ದೀನಿ. ಏನೇನು ಕೆಲಸ ಮಾಡ್ತೀರಿ ನೀವು ಬೇಡ ಆಗಿ? ನಾನು ಪ್ರಾಣಿಗಳನ್ನ ಸಾಯಿಸ್ತೀನಿ. ಪ್ರಾಣಿಗಳನ್ನ ಹೊಡೆದು ಸಾಯಿಸಿ ತಿಂತಾ ಇದ್ದೀರಾ? ಆ, ಮದ್ವೆ ಆಯ್ತಾ ನೋಡಿ, ಮದ್ವೆ ಆಗಿದೆಯಾ? ಮನೆಗೆ ಹೋಗಿ. ಮದುವೆ ಆಗಿಲ್ಲ. ಮುಂದೆ ಹಾಗೆಯೇ ಮುಂದಕ್ಕೆ ಹೋಗಿ, ಯಾವ ಮದುವೆಗೆ ಹೋಗಿ. ನೋಡಿ. ಮದುವೆ ಆಗಿಲ್ಲ. ಹಾಗೆ ಹಾಗೆ ಮುಂದಕ್ಕೆ ಹೋಗಿ, ಮುಂದಿನ ದಿನಗಳಿಗೆ ಹೋಗಿ, ಸುಮಾರು ಒಂದು 25-30 ವರ್ಷ, 40 ವರ್ಷ ಈಗ ಹೋಗಿ. ಏನಾದರೂ ವಿಶೇಷವಾದ ಘಟನೆಗಳು ನಡೀತಾ ನೋಡಿ. ಅವನು ಒಂದು ಆ, ತುಂಬಾ ಶಕ್ತಿಶಾಲಿಯಾದ ಹುಲಿ ಸಡನ್ ಆಗಿ ಬರುತ್ತೆ ಕಾಡಲ್ಲಿ. ಅದು ತುಂಬಾ ಅಗ್ರೆಸಿವ್ ಆಗಿದೆ. ಅದು ಅವನ್ನ ಸಾಯ್ಸಕ್ ಬರುತ್ತೆ. ಅವನು ಮರದ ಮೇಲೆ ಕೂತ್ಕೊಂತಾನೆ ಓಡೋಗಿ. ಅದು ಮರ ಅವನ್ನ ಆ, ಎದ್- ಹತ್ತಲು ಟ್ರೈ ಮಾಡುತ್ತೆ. ಅದಕ್ಕಾಗಲ್ಲ. ಅದು ಮರ ಹತ್ತಕ್ಕಾಗಲ್ಲ. ಆಮೇಲೆ ಆಮೇಲೆ ಮರಕ್ಕೆ ಗುದ್ದುತ್ತೆ ಅದು ತಲೆಯಿಂದ. ಮರ ಗಟ್ಟಿಗಿರುತ್ತೆ, ಮರ ಅಲ್ಲಾಡಲ್ಲ. ಅವನು ಅವನ ಹತ್ರ ಇರೋ ವಸ್ತುವಿಂದ ಬಾಣದಿಂದ ಅದಕ್ಕೆ ಹೊಡಿತಾನೆ. ಅದಕ್ಕೆ ಬಾಣ ಚುಚ್ಕೊಳ್ಳುತ್ತೆ. ಅದು ಕಿರ್ಚ್ಕೊಂಡು ಅಲ್ಲಿಂದ ಓಡೋಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕಾಯ್ತಾನೆ. ಕಾದ್ಮೇಲೆ ಅಲ್ಲಿಂದ ಅದು ಹುಲಿ ಹೋಗಿರುತ್ತೆ. ಹೋಗಾದ್ಮೇಲೆ ಅವನು ಮರದಿಂದ ಕೆಳಗಡೆ ಇಳಿದು ಅವನು ಬೇಗ ಹೋಗ್ಬಿಡ್ತಾನೆ ಮನೆಗೆ. ಮತ್ತೇನಂತ? ಅವನು ಮತ್ತೆ ತುಂಬಾ ಜನ ಭೇಟಿ ಮಾಡಕ್ ಹೋಗಿರ್ತಾರೆ. ಅಲ್ಲಿ ಒಂದು ತುಂಬಾ ದೊಡ್ಡದು ಸೇಮ್ ಹುಲಿ ಸಿಗುತ್ತೆ. ಅದನ್ನ ಅವರು ಹೊಡೆದ್ ಸಾಯಿಸ್ತಾರೆ ಎಲ್ಲರೂ ಸೇರಿ. ಅದನ್ನ ಸಾಯಿಸಿರೋ ಹುಲಿನ ಎತ್ಕೊಂಡ್ ಬರ್ತಾರೆ. ಅಷ್ಟು ಕಾಣಿಸ್ತಾ ಇದೆ. ವೆರಿ ಗುಡ್. ಎಷ್ಟು ವರ್ಷ ಬದುಕಿದ್ದ ನೋಡಿ ಆ ಜನ್ಮದಲ್ಲಿ? 50ರಿಂದ 55 ವರ್ಷವರೆಗೂ. ಹೇಗೆ ಸಾವು ಬಂತು ಅವನಿಗೆ? ಅವನು ಹಾವು ಕಚ್ಚಿ ಸತ್ತದ.
ಚೇತನನ ಹ್ಮ್ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಬಂದ ಕೂಡಲೇ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಆತ್ಮಕ್ಕೆ ನಾನು ತುಂಬಾ ಪಾಪ ಮಾಡಿದ್ದೀನಿ ಅನಿಸ್ತಿದೆ. ಪ್ರಾಣಿ ಹಿಂಸೆ ಮಾಡಿನಾ? ನಾನು ತುಂಬಾ ಪ್ರಾಣಿಗಳನ್ನ ತಿಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದು ನಾನು ಮಾಡಬಾರ್ದಿತ್ತು ಅನ್ನಿಸ್ತಾ ಇದೆ. ಹ್ಮ್. ಮತ್ತೆ ತುಂಬಾ ಗಿಡ ಮರಗಳನ್ನೆಲ್ಲ ಕಡ್ದಿದ್ದೀನಿ. ನನಗೆ ತುಂಬಾ ಪ್ರಾಣಿಗಳನ್ನೆಲ್ಲ ಸಾಯಿಸಿದ್ದೀನಿ. ಓಕೆ. ಆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ, ಜೀವ ಜಂತುಗಳಿಗೆ, ಗಿಡ ಮರಗಳಿಗೆಲ್ಲ ಕ್ಷಮಾಪಣೆ ಕೇಳ್ಕೊಳ್ಳಿ. ದಯಮಾಡಿ ನನ್ನನ್ನೆಲ್ಲ ಕ್ಷಮಿಸಿಬಿಡಿ. ಆ ಎಲ್ಲ ಆತ್ಮಗಳನ್ನ ಆವಾಹನೆ ಮಾಡಿ ಆ ಎಲ್ಲ ಜೀವರಾಶಿಗಳಿಗೆ ಕ್ಷಮಾಪಣೆ ಕೇಳಿ. ನಾನು ಹಾಗೆ ಮಾಡಬಾರ್ದಿತ್ತು, ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ, ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಕ್ಷಮಾಪಣೆ ಕೇಳ್ಕೊಳ್ಳಿ. ಸಾರಿ, 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 ಕ್ಷಮಾಪಣೆ ಕೇಳ್ಕೊಳ್ಳಿ. ಪ್ರಾಣಿ ಪಕ್ಷಿಗಳೆಲ್ಲ ನಿಮಗೆ ಉತ್ತರ ಹೇಳ್ತಾ ಇದ್ದಾವೆ, ಗಿಡ ಮರಗಳೆಲ್ಲ ಏನಂತ ಹೇಳ್ತಾ ಇದ್ದಾವೆ? ಅದು ಹೇಳ್ತಾ ಇದೆ, ಹ್ಮ್. ನೀನು ಗೊತ್ತಿಲ್ಲದೆ ಏನೋ ಮಾಡಿದೀಯಾ, ಇರ್ಲಿ ಹ್ಮ್. ಅಂತ ಅದು ನಗ್ತಾ ಮಾತಾಡಿಸ್ತಾ ಇದೆ. ಹೌದಾ? ಹ್ಮ್ ಆಯ್ತು, ಕೃತಜ್ಞತೆ ಹೇಳಿ. ಓಕೆ, ಥ್ಯಾಂಕ್ ಯು. ಇನ್ನು ಮುಂದೆ ನಾನು ಹಾಗೆ ಮಾಡೋದಿಲ್ಲ, ಇನ್ನು ಮುಂದೆ ನಾನೆಲ್ಲ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ. ಓಕೆ. ಹ್ಮ್ ಹ್ಮ್ ಆ ಎಲ್ಲ ನಿಮ್ಮ ಒಳಗೆ ಗಿಲ್ಟ್ ಏನಿತ್ತಲ್ವಾ, ಅಸಮಾಧಾನ, ಅಯ್ಯೋ ನಾನು ಹೀಗೆ ಮಾಡಿಬಿಟ್ಟೆ ಅನ್ನೋ ತೃಪ್ತಿ, ಅದೆಲ್ಲವನ್ನು ಆ ದೇಹಕ್ಕೆ ರಿಲೀಸ್ ಮಾಡಿ. ಆಯ್ತಾ? ಕೋಪ, ರಾಗ, ದ್ವೇಷ, ಅಸೂಯೆ ಎಲ್ಲ ಇತ್ತು, ಅದನ್ನೆಲ್ಲ ರಿಲೀಸ್ ಮಾಡ್ತಾ ಬನ್ನಿ. ಎಲ್ಲ ದೇಹಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಎಲ್ಲ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಈಗ ಆತ್ಮಕ್ಕೆ ಏನು ಅನಿಸ್ತಾ ಇದೆ? ಇವಾಗ ಅದಕ್ಕೆ ಶಾಂತಿ ಅನ್ನಿಸ್ತಾ ಇದೆ. ಅನಿಸ್ತಾ ಇದೆಯಾ? ಹ್ಮ್. ವೆರಿ ಗುಡ್. ಈಗ ಸುತ್ತಲ ನೋಡಿ ಗಮನಿಸಿ, ಯಾರೆಲ್ಲ ಗುರು ಶಕ್ತಿಗಳು ನಿಂತಿದ್ದಾರೆ, ಯಾವ ದೈವ ಶಕ್ತಿಗಳು ಕಾಣಿಸ್ತಾ ಇದ್ದಾರೆ? ಸುತ್ತಮುತ್ತ ಆ, ಗಿಡಗಳು ಮರಗಳು, ಆಮೇಲೆ ನಾನು ಕೊಂದಿದ್ದ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಸುತ್ತ ನಿಂತಿದೆ. ಓಕೆ, ಹೇಳಿ ಅವರಿಗೆಲ್ಲ, ಥ್ಯಾಂಕ್ ಯು ಹೇಳಿ, ನಮಸ್ಕಾರ ಹೇಳಿ, ಕೃತಜ್ಞತೆ ಹೇಳಿ. ನನಗೂ ಇನ್ನು ಮುಂದೆ ನೀವು ಸಪೋರ್ಟ್ ಮಾಡಿ, ಸಹಾಯ ಮಾಡಿ, ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳಿ. ನನ್ನನ್ನು ಕ್ಷಮಿಸಿ, ಆಯ್ತಾ? ಕ್ಷಮಿಸಿ ನನಗೆಲ್ಲ ಆಶೀರ್ವಾದ ಮಾಡಿ ಅಂತ ಹೇಳಿ. ಏನು ಹೇಳ್ತಾ ಇದ್ದಾರೆ? ಅದು ಎಲ್ಲ ಸೌಂಡ್ ಮಾಡ್ತಾ ಇದೆ. ಓಕೆ. ಅದೆಲ್ಲ ಹೋಗ್ತಾ ಇದೆ ಇವಾಗ. ಈಗ ಆತ್ಮ ಹಾಗೆ ಮೇಲಿನ ಲೋಕಕ್ಕೆ ಹೋಗ್ತಾ ಇದೆ. ನಂತರ
ಭೂಮಿ ಮೇಲೆ ಪುನಃ ಎಲ್ಲಿ ಜನ್ಮ ತಗೊಂತು ನೋಡಿ ಆತ. ಅದು ಒಂದು ದೇವರ ಸನ್ನಿಧಿಯಲ್ಲಿ ದೇವರ ಸೇವಕನಾಗಿ ಹುಟ್ಟಿದ್ದೇನೆ ನಾನು. ಗಂಡು ಜನ್ಮನ ಹೆಣ್ಣು ಜನ್ಮ? ಗಂಡು ಜನ್ಮ. ಏನ್ ಮಾಡ್ತಾ ಇದ್ರಿ ಅಲ್ಲಿ? ಅಲ್ಲಿ ಕೂತು ದೇವರ ಆರಾಧನೆ ಮಾಡ್ತಾ ಇದ್ದೀನಿ. ಹ್ಮ್. ಒಂದು ಕಲ್ಲಿನಲ್ಲಿ ಕಟ್ಟಿರೋ ದೇವಾಲಯ. ಏನ್ ದೇವರಿದೆ ಅಲ್ಲಿ? ಅಲ್ಲಿ ಕರೆಕ್ಟ್ ಆಗಿ ಗರ್ಭಗುಡಿಯಲ್ಲಿ ಕಾಣ್ತಾ ಇಲ್ಲ. ಒಂದು ಕಪ್ಪು ಕಲ್ಲಿಂದ ದೇವರ ವಿಗ್ರಹ ಇದೆ ಗರ್ಭಗುಡಿಯಲ್ಲಿ. ದೀರ್ಘವಾಗಿ ಆ ಗರ್ಭಗುಡಿಯ ವಿಗ್ರಹವನ್ನು ಗಮನಿಸಿ, ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ ನೋಡಿ. ಮೋಸ್ಟ್ಲಿ ಅಲ್ಲಿ ಮಂಜುನಾಥ ಸ್ವಾಮಿಗಳ ದೇವಾಲಯ ಅನ್ಕೊಂತೀನಿ. ವೆರಿ ಗುಡ್. ಶಿವ ದೇವಸ್ಥಾನವಾ? ಹಾ. ಏನು ಶಿವಲಿಂಗ ಇದೆಯಾ? ಹಾ, ಶಿವಲಿಂಗ ಇದೆ. ಅಲ್ಲಿ ಏನಾಗಿ ನೀವು ಸಹಾಯಕರಾಗಿನೋ ಅರ್ಚಕರಾಗೋ ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ನಾನು ಓ ದೇವರ ಸೇವೆಗಾಗಿ ಒಬ್ಬ ಭಕ್ತನಾಗಿ ಇದ್ದೀನಿ. ಅರ್ಚಕರಾಗಿದ್ದೀರಾ ಭಕ್ತನಾಗಿದ್ದೀರಾ? ಭಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಏನ್ ಸೇವೆ ಮಾಡ್ತೀರಲ್ಲಿ? ಅಂದ್ರೆ ಎಲ್ಲ ದೇವಸ್ಥಾನದ ಕೆಲಸಗಳು ಮಾಡೋದು. ಅರ್ಚಕರು ಒಬ್ರು ಬೇರೆಯವರು. ನೀವಲ್ಲಿ ನೋಡ್ಕೊಂಡು ನಾನು ದೇವಸ್ಥಾನ ನೋಡ್ಕೊಳ್ಳೋದು ಯಾವ ಅದೆಲ್ಲ. ಯಾವ ಊರದ್ದು ದೇವಸ್ಥಾನ ನೋಡಿ? ಎಲ್ಲಿದು ದೇವಸ್ಥಾನ ಗೊತ್ತಾಗ್ತದೆ? ಅದು ಕಾಣಿಸ್ತಾ ಇಲ್ಲ. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಅದು ಹಳ್ಳಿ ಕಡೆ ದೇವಸ್ಥಾನ. ಹಾ, ಓಕೆ. ಅಷ್ಟೇ ಕಾಣಿಸ್ತದೆ. ಹ್ಮ್. ಅಲ್ಲಿ ದೇವಸ್ಥಾನಕ್ಕೆ ಜನ ಬರ್ತಿದ್ದಾರೆ. ಹ್ಮ್. ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಓಕೆ. ಅರ್ಚಕರು ಆ ಮಂತ್ರಗಳು ಹೇಳ್ತಾ ಪೂಜೆ ಮಾಡ್ತಾ ಇದ್ದಾರೆ. ಅರ್ಚಕರು ಒಂದು ಕೆಂಪು ಬಟ್ಟೆಯನ್ನ ಧರಿಸಿದ್ದಾರೆ. ಓಕೆ. ಈಗ ಆ ಹುಡುಗನ ಮನೆಗೆ ಹೋಗಿ, ಮನೆಯಲ್ಲಿ ಯಾರ್ಯಾರು ಇದ್ದಾರೆ, ಏನ್ ಮಾಡ್ತಾರೆ ಅವರು? ಮನೆಯಲ್ಲೆಲ್ಲ ಹೊಟ್ಟೆಗೆ ಉದ್ಯೋಗ ಏನ್ ಕೆಲಸ ಮಾಡ್ತಾರೆ ಅವರು? ಅವನ ಅನಾಥ ಅನ್ಕೊಂತೀನಿ. ಯಾರು ಇಲ್ವಾ? ಅವನಿಗೆ ಯಾರು ಇಲ್ಲ. ಯಾಕೆ ಯಾರು ಇಲ್ಲ? ಏನಾದ್ರು ಅಪ್ಪಾಜಿ ಅಮ್ಮ ಎಲ್ಲ? ಅವನು ಚಿಕ್ಕವನಿರುವಾಗ್ಲಿಂದನೂ ಆ ದೇವಸ್ಥಾನದಲ್ಲೇ ಬೆಳೆದಿರೋದು. ಹೌದಾ? ಆ ದೇವಸ್ಥಾನಗೋಸ್ಕರನೇ ಇರೋದು ಅವನು. ಓಕೆ. ಈಗ ಹಾಗೆ ಸ್ವಲ್ಪ ಮುಂದೆ ಹೋಗಿ, ಮುಂದೆ ನೋಡಿ, ಅವನಿಗೆ ಮದುವೆ ಎಲ್ಲ ಆಯ್ತಾ? ಸಂಸಾರ ಎಲ್ಲ ಬಂತ? ಮಕ್ಕಳಾದ್ರ? ಇಲ್ಲ, ಅವನು ಅದೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡೆ ಮುಂದೆ ಅವನೇ ಆ ದೇವಸ್ಥಾನದಲ್ಲಿ ಅರ್ಚಕರಾಗ್ತಾನೆ. ಓಕೆ. ಇಡೀ ಕಿಡಿ ದೇವಸ್ಥಾನ ಅವನೇ ನೋಡ್ಕೊಂತಾನೆ. ಹ್ಮ್. ಅಲ್ಲಿ ಏನೇ ಪೂಜೆ ಪುನಸ್ಕಾರ ಹೋಮ
ಯಾಗಗಳು, ಹ್ಮ್ ಏನೇ ದೊಡ್ಡ ದೊಡ್ಡ ಅಭಿಷೇಕಗಳು, ಹ್ಮ್ ಹ್ಮ್, ಹಬ್ಬ ಹರಿದಿನ ದಿನ ಏನೋ ಪೂಜೆಗಳು ಮಹಾಪೂಜೆಗಳು ನಡೆದ್ರು ಎಲ್ಲ ಅವನೇ ಮಾಡ್ತಾನೆ. ಓಕೆ ಆಮೇಲೆ ದೇವರ ಆಶೀರ್ವಾದ ಎಲ್ಲ ತುಂಬಾ ಇದೆ. ಓಕೆ ಅವನು ದೇವ್ರ ನಂಬ್ಕೊಂಡು ಬದುಕ್ತಾ ಇದ್ದಾನೆ. ಹ್ಮ್ ಎಷ್ಟು ವರ್ಷ ಬದುಕಿದ್ದ ಅವನು? ಅವನಿಗೆ ತುಂಬಾ ವಯಸ್ಸಾಗಿದೆ. ಓಕೆ ಎಷ್ಟು ವರ್ಷ? ಹ್ಮ್, ಒಂದು 80 ವರ್ಷ. ಒಂದು 70 ರಿಂದ 80 ವರ್ಷ. ಅವನು ಈ ಸಾವಿನ ಅಂತ್ಯ ಕಾಲಕ್ಕೆ ಬನ್ನಿ. ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಬಂದ ಕೂಡಲೇ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ? ಆತ್ಮಕ್ಕೆ ಶಾಂತಿ ಇದೆ. ವೆರಿ ಗುಡ್. ಯಾಕೆ? ಅ- ಅದು ದೇವರಿಗೋಸ್ಕರ ಕೆಲಸ ಮಾಡಿರೋ ಪುಣ್ಯ ಆತ್ಮ ಅದು. ಮತ್ತೆ ಅದು ದೇವರಿಗೋಸ್ಕರ ಕೆಲಸ ಮಾಡಿರೋ ಪುಣ್ಯವಾದ ಆತ್ಮ ಅದು. ಹ್ಮ್ ಮತ್ತೆ ಏನಾದ್ರೂ ಅದ್- ಅಸಮ ಇದೆಯಾ? ಅದಕ್ಕೆ ದೇವ್ರ ಅದ್ರ ಜೊತೆ ಇದ್ದಾನೆ ಅಂತ ತುಂಬಾ ನಂಬಿಕೆ ಇದೆ. ಹ್ಮ್ ಖುಷಿ ಇದೆಯಾ ಆತ್ಮಕ್ಕೆ? ಹಾ, ಖುಷಿ ಇದೆ. ಏನಾದ್ರೂ ಅಸಮಾಧಾನ ದುಃಖ ಏನಾದ್ರು ಇದ್ರೆ ಅದನ್ನೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಅದು ಅದಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತ, ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಅದು ಅನಾಥವಾಗಿ ಬೆಳೆದಿದೆ ಅಂತ ಒಂದು ದುಃಖ ಇದೆ. ಮತ್ತೆ ಅದಕ್ಕೆ ಯಾರು ಇಲ್ಲ ಅಂತ ಒಂದು ದುಃಖ ಇದೆ. ಓಕೆ ಮತ್ತೆ ಮದುವೆ ಆಗ್ಲಿಲ್ಲ ಅಂತ ಬೇಜಾರಿದೆಯಾ? ಇಲ್ಲ, ಅದಕ್ಕೆ ಅದ್ರ ಜೊತೆ ದೇವ್ರಿದ್ದಾನೆ ಅಂತ ಖುಷಿ ಇದೆ. ಓಕೆ ಆ ಎಲ್ಲ ಅಸಮಾಧಾನ ದುಃಖ ಅತೃಪ್ತಿಯನ್ನೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಎಲ್ಲ ರಿಲೀಸ್ ಆಗ್ತಾ ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಈಗ ಅದೇ ಸುತ್ತಲೂ ಗಮನಿಸಿ. ಯಾರ್ಯಾರು ದೈವ ಶಕ್ತಿಗಳು ಯಾರು ಕಾಣಿಸ್ತಾ ಇದ್ದಾರೆ? ಅಲ್ಲಿ ತುಂಬಾ ಜನ ಸಾಧುಗಳು, ಹ್ಮ್ ಅಘೋರಿಗಳು, ಹ್ಮ್ ಮತ್ತೆ ಶಿವ ಹ್ಮ್ ಎಲ್ಲ ಅದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆ ಅದಕ್ಕೆ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಹಾಗೆ ಅದು ಅದೇ ತುಂಬಾ ಮೇಲೆ ಎಲ್ಲಿ ಯಾವ ಲೋಕಕ್ಕೆ ಹೋಯ್ತು ನಂತರ? ಅದು ಸ್ವರ್ಗಕ್ಕೆ ಹೋಯ್ತು ಅನ್ಕೊಂತೀನಿ. ಹ್ಮ್. ಹ್ಮ್. ಅಲ್ಲಿಂದ ಪುನಃ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂತ ನೋಡಿ? ಕಾಣಿಸ್ತಿಲ್ಲ. ದೀರ್ಘವಾಗಿ ಗಮನಿಸಿ. ಆ, ಮೋಸ್ಟ್ಲಿ ಈ ಜನ್ಮನೇ ಅನ್ಕೊಂತೀನಿ. ಜನ್ಮನ ಹ್ಮ್. ಯಾವ ಉದ್ದೇಶದಿಂದ ಈ ಜನ್ಮ ಬಂದಿದೆ ಅನ್ನೋದು? ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದುಕ್ಬೇಕಂತ ಅನ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ. ಓಕೆ ಮತ್ತೆ ದೇವ್ರಿಗೆ ಸೇವೆ ಮಾಡ್ಬೇಕಂತ ಇದೆ. ಓಕೆ ಮತ್ತೆ ತಂದೆ ತಾಯಿ ಇದ್ರೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದೆ. ಯಾಕೆ ಆಗಿದೆ?
ಯಾಕೆ ಅಂದ್ರೆ ಅದಕ್ಕೆ ತುಂಬಾ ಒಂದೊಂದು ಜನ್ಮದಲ್ಲಿ ತಂದೆ ತಾಯಿ ಆ, ಎಲ್ಲ ಇರ್ಲಿಲ್ಲ. ಒಂದು ಜನ್ಮದಲ್ಲಿ ಅವ್ರ ತಂದೆ ತೀರೋದ್ರು, ಅವ್ರ ತಾಯಿ ಇರ್ಲಿಲ್ಲ. ಹಿಂದಿನ ಜನ್ಮದಲ್ಲಿ ಅದು ಅನಾಥವಾಗಿ ಹುಟ್ಟಿತ್ತು. ಅದಕ್ಕೋಸ್ಕರ ಮತ್ತೆ ಒಂದು ಒಳ್ಳೆಯ ಜೀವನದಲ್ಲಿ ಒಳ್ಳೆಯ ಸ್ಥಾನ ಪಡ್ಕೋಬೇಕಂತ ಇದೆ ಅದಕ್ಕೆ. ಆದ್ರೂ ಯಾಕೆ ಈ ಜನ್ಮದಲ್ಲಿ ತಂದೆ ತಾಯಿ ಮೇಲೆ ರೇಗಾಡೋದು ಯಾಕೆ? ಏನ್ ಕಾರಣ ಇರ್ಬೋದು? ಸಿಟ್ಟು ಮಾಡೋದು, ಕೋಪ ಮಾಡೋದು, ಹಿಂದಿನ ಜನ್ಮದ ಏನ್ ಕಾರಣ? ಅದಕ್ಕೆ ತುಂಬಾ ಸಹನೆ ಶಕ್ತಿ ಇತ್ತು, ಹ್ಮ್. ಆದ್ರೆ ಅದು ಇವಾಗಿಲ್ಲ. ಯಾಕಿಲ್ಲ? ಅದು ಹಿಂದೆ ಜನ್ಮಗಳಲ್ಲಿ ಎಲ್ಲ ಸಹಿಸಿ ಸಹಿಸಿ ಹ್ಮ್. ಇವಾಗ ಅದು ಕೋಪವಾಗುತ್ತೆ ಬೇಗ. ಹ್ಮ್. ಓಕೆ. ಅದಕ್ಕೆ ಬೇಗ ಕೋಪ ಬರುತ್ತೆ. ಓಕೆ. ಆ ಎಲ್ಲ ಕೋಪ ಇತ್ತಲ್ವಾ ಹಿಂದಿನ ಜನ್ಮದಲ್ಲಿನ ಅಸಹನೆ, ತೃಪ್ತಿ, ಅದನ್ನೆಲ್ಲ ಆ ಹಿಂದಿನ ಜನ್ಮದ ಸತ್ತಿರುವ ದೇಹಕ್ಕೇನೆ ರಿಲೀಸ್ ಮಾಡಿಬಿಡಿ. ಯಾವುದು ಇರಬಾರ್ದು, ಆಯ್ತಾ? ಎಲ್ಲ ರಿಲೀಸ್ ಆಗ್ತಾ ಅಂದ್ರೆ ಅದು ಹೆಣ್ಣಾಗಿದ್ದಾಗ, ಆಮೇಲೆ ಎಷ್ಟೋ ಜನ್ಮಗಳಲ್ಲಿದ್ದಾಗ ನಿಮಗೆ ತೊಂದರೆ ಕೊಟ್ಟಿದ್ದು, ಆ ನೋವುಗಳನ್ನು ಸಹಿಸ್ಕೊಂಡಿದ್ದು, ಅದರಿಂದ ಆದಂತಹ ತೃಪ್ತಿ, ಅದೆಲ್ಲ ರಿಲೀಸ್ ಮಾಡಿ. ಹಾಗೆ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಆ ಎಲ್ಲ ಅಸಮಾಧಾನ, ತೃಪ್ತಿ, ಆ ಅಸಹನ ಶಕ್ತಿ ಏನಿದೆ ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ಹೋಗಿ ಅದೇ ದೇಹದಿಂದ, ಯಾವ ದೇಹದಿಂದ ಅದು ಸೃಷ್ಟಿಯಾಗಿದೆಯೋ ಅದೇ ದೇಹಕ್ಕೆ ಹೋಗಿ ಸೇರ್ಕೊಂಡು ಸುಟ್ಟೋಗ್ತಾ ಇದೆ. ಆ ದೇಹದೊಂದಿಗೆ ಅದೆಲ್ಲ ಸುಟ್ಟೋಗ್ತಾ ಇದೆ. ಹಾಗೆ ಬ್ರಹ್ಮಾಂಡದಿಂದ, ಪರಮಾತ್ಮ ಶಕ್ತಿಯಿಂದ ನಿಮ್ಮಲ್ಲಿ ಒಂದು ದಿವ್ಯವಾದ ಬೆಳಕು ಬರ್ತಾ ಇದೆ. ಆ ಬೆಳಕು ನಿಮ್ಮಲ್ಲಿ ಅತ್ಯಂತ ಸಹನೆಯ ಶಕ್ತಿಯನ್ನು ತುಂಬಾ ಅದ್ಭುತವಾದ ಸಹನಾ ಮೂರ್ತಿಯನ್ನಾಗಿ ಆ ಬೆಳಕು ನಿಮ್ಮನ್ನು ತುಂಬ ತಾಳ್ಮೆ, ಸಹನೆ, ಪ್ರೀತಿ, ವಿಶ್ವಾಸ, ಕರುಣೆ, ವಾತ್ಸಲ್ಯ, ಪ್ರೇಮವನ್ನು, ಕರುಣೆಯನ್ನ, ಸತ್ಯ, ನ್ಯಾಯ, ನೀತಿ, ಧರ್ಮ, ಜ್ಞಾನ, ಧರ್ಮ, ಧ್ಯಾನ, ಪ್ರಚಾರ, ಪಿರಮಿಡ್ ಸೇವೆಗಳು, ಧ್ಯಾನ ಪ್ರಚಾರದ ಸೇವೆಗಳು, ಅನ್ನದಾನದ ಸೇವೆಗಳು, ದಾನ ಧರ್ಮಗಳು, ತಂದೆ ತಾಯಿಯನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಿ. ನಿಮ್ಮ ದಾಂಪತ್ಯ ಜೀವನ ತುಂಬಾ ಪ್ರೀತಿಯಿಂದ, ಆ ಎಲ್ಲ ಪ್ರೀತಿ, ಪ್ರೇಮ ಎಲ್ಲವನ್ನ ಬೆಳಕು ತುಂಬ ಮನಸ್ಸು ತುಂಬಾ ಹಗೋರ ಆಗ್ತಾ ಇದೆ, ಖುಷಿ ಆಗ್ತಾ. ವೆರಿ ಗುಡ್. ಏನ್ ಅನಿಸ್ತಾ ಇದೆ ಇವಾಗ? ಹಿಂದಿನ ಇವಾಗ ಹೇಳಿ. ಇವಾಗ ಸಮಾಧಾನವಾಗಿದೆ. ಜೀವನ ಅಸಹನ ಶಕ್ತಿ ಬಂದಿದೆಯಾ? ಆದ್ರೂ ಒಂದೊಂದ್ ಕಡೆ ಆ, ಅದಕ್ಕೆ ತುಂಬಾ ನೀಡ್ಸ್ ಅಂದ್ರೆ ರಿಕ್ವೈರ್ಮೆಂಟ್ಸ್ ಇದೆ. ಏನ್ ರಿಕ್ವೈರ್ಮೆಂಟ್ಸ್ ಇದೆ? ಏನ್ ಬೇಕಾಗಿದೆ ಅದಕ್ಕೆ? ಅದಕ್ಕೆ ಇನ್ನ ಶಾಂತಿ ಬೇಕಾಗಿದೆ. ಏನಕ್ಕೆ? ಏನಾಗಿದೆ ಅಂತ ಶಾಂತಿ ಬೇಕು? ಅದಕ್ಕೆ ಎಲ್ಲರೂ ಅದ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಇದೆ. ಚೆನ್ನಾಗಿ ಮಾತಾಡಿಸ್ಬೇಕು. ಓಕೆ. ಆದ್ರೆ ಹೇಳಿದ ಮಾತು ಕೇಳ್ಬೇಕು ಅಂತ ಹೇಳ್ತದೆ. ಓಕೆ. ಈ ಬ್ರಹ್ಮಾಂಡದಿಂದ, ಆ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕು ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇದೆ. ಪರಮಾತ್ಮ ಶಕ್ತಿಯ ಬೆಳಕು ಇಡೀ ನಿಮ್ಮ ದೇಹವನ್ನ, ಶರೀರವನ್ನು ಆವರಿಸ್ಕೊಳ್ತಾ
ಬೆಳಕು ನಿಮ್ಮಲ್ಲಿ ಪ್ರೀತಿಯನ್ನ, ಪ್ರೇಮವನ್ನ, ವಿಶ್ವಾಸವನ್ನ, ಕರುಣೆ, ವಾತ್ಸಲ್ಯವನ್ನ, ಧರ್ಮವನ್ನ ಎಲ್ಲವನ್ನು ತುಂಬ್ತಾ ಇದೆ. ಅಷ್ಟೇ ಅಲ್ಲ, ಇಡೀ ಜಗತ್ತು ನಿಮ್ಮನ್ನು ಪ್ರೀತಿಸುವ ಹಾಗೆ, ನಿಮ್ಮ ಸಂಬಂಧಿಗಳು, ನಿಮ್ಮ ರಕ್ತ ಸಂಬಂಧಿಗಳು ಎಲ್ಲರೂ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ತುಂಬಾ ಪ್ರೇಮ ಮಾಡ್ತಾ ಇದ್ದಾರೆ. ನೀವು ಬಯಸಿದ್ದೆಲ್ಲವನ್ನ ಬ್ರಹ್ಮಾಂಡ ನಿಮಗೆ ಕ್ಷಣಾರ್ಧದಲ್ಲಿ ಕೊಡ್ತಾ ಇದೆ. ನೀವು ಯಾವ ರೀತಿಯ ಬದುಕನ್ನ ಬಯಸ್ಬೇಕು ಅಂತ ಬಯಸ್ತಾ ಇದ್ದೀರೋ ಅದೆಲ್ಲ ನಿಮಗೆ ಸಿಗ್ತಾ ಇದೆ. ಈ ಹಂತದಲ್ಲಿ ಮನಸ್ಸು ತುಂಬಾ ಆತ್ಮ ದೋಷದಿಂದ ಬದುಕು ಕಲಿತಾ ಇದೆ. ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದೆ ಬ್ರಹ್ಮಾಂಡ, ಆ ವಿಶ್ವ ನಿರಂತರವಾಗಿ ಎಲ್ಲವನ್ನು ಒದಗಿಸಿಕೊಡ್ತಾ ಇದೆ. ಜನ್ಮ ಸಾರ್ಥಕ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ವೆರಿ ಗುಡ್. ನಾವು ಬಯಸಿದ್ದೆಲ್ಲವನ್ನು ಆತ್ಮ ಪಡ್ಕೊಂಡಿದ್ದೀವಿ. ಏನು ಅನ್ನಿಸ್ತಾ ಇದೆ ಇವಾಗ? ಇವಾಗ ಚೆನ್ನಾಗ್ ಅನಿಸ್ತಾ ಇದೆ. ಖುಷಿ ಇದೆಯಾ ಆತ್ಮಕ್ಕೆ? ಹ್ಮ್ ಪ್ರೀತಿಯಿಂದ ಇರ್ತದಲ್ಲ, ಹ್ಮ್ ಅಂದ್ರೆ ಪ್ರೀತಿಯಿಂದ ಇರುತ್ತಲ್ಲ, ಹ್ಮ್ ಪ್ರೀತಿಯಿಂದ, ಸಹನೆಯಿಂದ, ವಿಶ್ವಾಸದಿಂದ ಅಲ್ವಾ? ಮುಂದೆ ಹ್ಮ್ ತಂದೆ ತಾಯಿಗಳಿಲ್ಲ, ಕಳ್ಕೊಂಡಿದೆ. ಈ ಜನ್ಮದಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾದ ಪ್ರೀತಿಯಿಂದ, ಹ್ಮ್ ಆಮೇಲೆ ಗೌರವದಿಂದ, ಅವರೆಲ್ಲ ಮಾತುಗಳಿಗೆ ಗೌರವವನ್ನು ಕೊಡ್ತಾರೆ ಅಲ್ವಾ? ಹ್ಮ್ ಹಾಗೇ ಜನ್ಮದಲ್ಲಿ ಮುಂದಕ್ಕೆ ಹೋಗಿ ನಿಮ್ಮ PUC ರಿಸಲ್ಟಿಗೆ ಹೋಗಿ ಏನ್ ರಿಸಲ್ಟ್ ಬಂದಿದ್ದಾರೆ? ತುಂಬಾ ಅದ್ಭುತವಾದ ರಿಸಲ್ಟ್ ಬಂದಿದೆ. ಏನ್ ರಿಸಲ್ಟ್ ಬಂದಿದೆ? ಕಾಣಿಸ್ತಾ ಇಲ್ಲ. ಅದೇ ಈಗ ನಿಮ್ಮ PUC ಎಕ್ಸಾಮ್ಸ್ ಎಲ್ಲ ಸೆಕೆಂಡ್ ಇಯರ್ PUC ಎಕ್ಸಾಮ್ ಅನ್ನ ಬರೆದಿದ್ದೀರಿ. ಬರೆದಾದ್ಮೇಲೆ ಕೆಲವು ದಿನಗಳು, ತಿಂಗಳ ನಂತರ PUC ರಿಸಲ್ಟ್ ಬಂದಿದೆ. ರಿಸಲ್ಟ್ ಅನ್ನ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ತಾ ಇದ್ದೀರಿ. ಆ ರಿಸಲ್ಟ್ ನಿಮ್ಗೆ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಮೊಬೈಲ್ ಸ್ಕ್ರೀನ್ ಕಾಣ್ತಾ ಇದೆ. ದೀರ್ಘವಾಗಿ ಗಮನಿಸಿ. ಅದರಲ್ಲಿ ಅಲ್ಲಿ ಏನ್ ಸಬ್ಜೆಕ್ಟು ಮಾರ್ಕ್ಸ್ ಎಲ್ಲ ಕಾಣ್ತಾ ಇದೆ. ದೀರ್ಘವಾಗಿ ಗಮನಿಸಿ. ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಆಗಿ ಏನೇನ್ ಮಾರ್ಕ್ಸ್ ಟೋಟಲ್ ಎಷ್ಟು ಮಾರ್ಕ್ಸ್ ಅದು ಕೂಡ ಅದು ಕಾಣಿಸ್ತಾ ಇಲ್ಲ. ದೀರ್ಘವಾಗಿ ಬರೀ ಫೋನ್ ಸ್ಕ್ರೀನು, ಸಬ್ಜೆಕ್ಟ್ ಮಾರ್ಕ್ಸ್ ಅಷ್ಟೇ ಕಾಣಿಸ್ತಿದೆ. ಅದು ಎಲ್ಲ ಬ್ಲರ್ ಇದೆ, ಕಾಣಿಸ್ತಿಲ್ಲ. ಇನ್ನೂ ಸ್ವಲ್ಪ ದೀರ್ಘವಾಗಿ ಆ, ಆ, ಪೂರ್ಣವಾಗಿ ನಿಮಗೆ ಕಾಣಿಸ್ತಾ ಇದೆ. ಎಲ್ಲ ಮಾರ್ಕ್ಸ್ಗಳನ್ನು ಹಾಗೆಯಾ? 100ಗೆ 578 ಬಂದಿದೆ. 578 ಹ್ಮ್ ಸಾಕಾ? ಸಾಕಾ ಬೇಕಾ? ಇನ್ನ ಬೇಕಿತ್ತು ಅನ್ನಿಸ್ತಾ ಇದೆ. 600 ಅಲ್ವಾ? 600 578. ಚೆನ್ನಾಯ್ತು. ಓಕೆ, ಬಸ್ ಬನ್ನಿ. ನಿಮ್ಮ ಸೆಕೆಂಡ್ ಇಯರ್ ಎಕ್ಸಾಮ್ ಹಾಲಿಗೆ ಹೋಗ್ತಾ ಇದ್ದೀರಿ, ಮೊದಲನೇ ದಿನದ ಎಕ್ಸಾಮ್. ಓಕೆ, ಅಲ್ಲಿಗೆ ಬನ್ನಿ.
ವಾಪಸ್ ಬರ್ತಾ ಇದ್ದೀರಿ. ನಿಮ್ಮ ಸೆಕೆಂಡ್ ಇಯರ್ ಎಕ್ಸಾಮ್, ಮೊದಲನೇ ದಿವಸದ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಿ. ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಿದ್ದೀರಿ. ಹ್ಮ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಏನು? ಈ ಬ್ರಹ್ಮಾಂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಆ ಕ್ವಶನ್ ಪೇಪರ್ ಅಲ್ಲಿರೋ ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ ಉತ್ತರ ತನ್ನಷ್ಟು ತಾನಾಗಿ ಒಳಗಿಂದ ಬರ್ತಾ ಇದೆ. ಪ್ರತಿಯೊಂದು ಪ್ರಶ್ನೆಗೂ ಸಂಪೂರ್ಣವಾಗಿ ಉತ್ತರವನ್ನು ತಪ್ಪಿಲ್ಲದೆ ಬರಿತಾ ಇದ್ದೀರಿ. 100ಕ್ಕೆ 100 ಅಂಕ ಬರೋ ಹಾಗೆ ಸಂಪೂರ್ಣವಾಗಿ ಆ ಮೊದಲನೇ ದಿನದ ಪರೀಕ್ಷೆಯನ್ನು ಬರೆದಿದ್ದೀರಿ. ಹಾಗೆ ಎರಡನೇ ದಿವಸನೂ ಕೂಡ ಹಾಗೇ ರಿಪೀಟ್ ಆಗಿದೆ. ಸಂಪೂರ್ಣವಾಗಿ ನೀವು ಹೋಗಿ ಎಕ್ಸಾಮಿನೇಷನ್ ಹಾಲಿಗೆ ಕೂತ್ರೆ ಸಾಕು, ಆ ಯೂನಿವರ್ಸ್ ನಿಮಗೆ ಹೇಗೆ ಸಪೋರ್ಟ್ ಮಾಡಿದೆ ಅಂದರೆ ನಿಮ್ಮ ತಲೆಯಲ್ಲಿ ಆ ಎಲ್ಲ ಪ್ರಶ್ನೆಗಳು ಆದ್ರೂ ಪೇಪರ್ ಕೊಟ್ಟಾಗ ಭಯ ಆಗ್ತಿದೆ. ಆ ಭಯವನ್ನೆಲ್ಲ ರಿಲೀಸ್ ಮಾಡಿ, ಆ ಭಯವನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಯಾಕೆಂದರೆ ನಿಮಗೆ ಮೊದಲೇ ಕಾನ್ಫಿಡೆನ್ಸ್ ಇದೆ, ನಾನು ಹೋಗಿ ಕೂತ್ಕೊಂಡು ಪೇಪರ್ ನೋಡಿದರೆ ಸಾಕು, ನನಗೆ ಆನ್ಸರ್ ನನ್ನಷ್ಟಕ್ಕೆ ನನಗೆ ಒಳಗಡೆಯಿಂದ ಬಂದೇ ಬರ್ತದೆ. ಹಾಗಾಗಿ ಏನು ಕ್ವಶನ್ ಕೊಟ್ಟರು ನನಗೆ ಭಯ ಇಲ್ಲ. ಮತ್ತು ನಾನು ಓದಿದ್ದೇ ಎಕ್ಸಾಮಲ್ಲಿ ಬಂದಿರ್ತದೆ. ಹಾಗಾಗಿ ಆ ಭಯನೆಲ್ಲ ರಿಲೀಸ್ ಮಾಡಿ ಹೊರಗಡೆ, ಆಯಿತಾ? ಎಲ್ಲ ಭಯ ಹೊರಗಡೆ ರಿಲೀಸ್ ಆಗ್ತಾ, ಎಲ್ಲ ಭಯ ರಿಲೀಸ್ ಆಗ್ತಾ ಇದೆ. ನೀವು ಪ್ರತಿ ಸಂಪೂರ್ಣ ಕುಂತ್ರೆ ಸಾಕು, ಆ ಯೂನಿವರ್ಸನ್ನು ಸ್ಮರಣೆ ಮಾಡಿದರೆ ಸಾಕು, ನಿಮ್ಮ ಒಳಗಡೆಯಿಂದಲೇ ಎಲ್ಲ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬರ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರಿತಾ ಇದ್ದೀರಿ. ಒಂದು ಎಕ್ಸಾಮ್ ಆಯಿತು, 2 ಎಕ್ಸಾಮ್ ಆಯಿತು, ಎಲ್ಲ ಸಬ್ಜೆಕ್ಟನ್ನು ಅದೇ ರೀತಿ ಅಟೆಂಡ್ ಮಾಡಿದ್ದೀರಿ. ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆದಿದ್ದೀರಿ. ಅತ್ಯಂತ ಉತ್ತಮವಾದ ಪ್ರದರ್ಶನ ಮಾಡುತ್ತೀರಿ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಈಗ ನೀವು ಮತ್ತೆ ಪುನಃ ನಿಮ್ಮ ರಿಸಲ್ಟ್ ನೋಡ್ತಾ ಇದ್ದೀರಿ. ನಿಮ್ಮ ಮೊಬೈಲಲ್ಲಿ ರಿಸಲ್ಟ್ ಚೆಕ್ ಮಾಡ್ತಾ ಇದ್ದೀರಿ. ಈಗ ತುಂಬ ಒಳ್ಳೆಯ ಮಾರ್ಕ್ಸ್ ಬಂದಿದೆ, ತುಂಬ ಅಂದರೆ ತುಂಬ. ಈಗ ನೋಡಿ 600ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ನೋಡಿ. 584. 584 ಬಂದಿದೆಯಾ? ಹ್ಮ್ ಇವಾಗ ಎಷ್ಟೊಂದು 16 ಮಾರ್ಕ್ಸ್ ಕಡಿಮೆ ಆಗಿದೆಯಲ್ಲ, ಹ್ಮ್ ಸಾಕಾ? ಸಾಕು. 584 ನೆನ್ಪಿಟ್ಕೊಳ್ಬೇಕಾಯ್ತು. ಹ್ಮ್ ಈಗ ಮುಂದೆ ಒಳ್ಳೆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ. ಪ್ರತಿಯೊಂದು ಹಂತದಲ್ಲೂ ನಿಮಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಆ ಯೂನಿವರ್ಸ್ಗೆ ಕೃತಜ್ಞತೆ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು. ನೀವು ಏನೇನೆಲ್ಲ ಎಲ್ಲವನ್ನು ಯೂನಿವರ್ಸ್ ತಕ್ಷಣದಲ್ಲಿ ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ಎಲ್ಲವನ್ನು ಒದಗಿಸಿ ಕೊಡ್ತಾ ಇದೆ. ನೀವು ಎನಿ ಟೈಮ್ ಆಲ್ ಟೈಮ್ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿರ್ತೀರಿ. ಸಂಪೂರ್ಣವಾಗಿ ನಿಮಗೆ ಸಹಾಯ ಮಾಡ್ತಾ ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಹಾಗೆ ಮುಂದೆ ಹೋಗಿ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ತದೆ ನೋಡಿ. ತುಂಬ ಒಳ್ಳೆ ಕಾಲೇಜಲ್ಲಿ ಸಿಗ್ತದೆ. ಯಾವ ಕಾಲೇಜ್ ನೋಡಿ? ಕಾಲೇಜ್ ಯಾವುದು ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀರಾ? ಹ್ಮ್ ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಕಾಲೇಜು ಹೆಂಗೆ ಕಾಲೇಜಿದೆ? ಒಂದು ದೊಡ್ಡ ವೈಟ್ ಕಲರ್ ಬಿಲ್ಡಿಂಗ್ ಇದೆ. ಏನು ಬೋರ್ಡ್ ಇದೆ? ವೈಟ್ ಕಲರ್ ಬಿಲ್ಡಿಂಗ್ ಇದೆ, ತುಂಬಾ ದೊಡ್ಡದು. ಯೂನಿವರ್ಸಿಟಿ ಯಾವುದು? ಓಕೆ. ಹಾಗೆ ಮುಂದಕ್ಕೆ ಹೋಗಿ ನಿಮ್ಮ ಜಾಬ್ ಇದಕ್ಕೆ ಹೋಗಿ ಏನು ಮಾಡ್ತಾ ಇದ್ದೀರಿ ನೋಡಿ. ಏನು ಜಾಬ್ ಮಾಡ್ತಾ ಇದ್ದೀರಿ? ಒಳ್ಳೆ ಜಾಬ್ ಸಿಕ್ಕಿದೆಯಾ? ಮುಂದಕ್ಕೆ ಹೋಗಿ ಎಲ್ಲ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಒಂದು ಒಳ್ಳೆ ಜಾಬ್ ಸಿಕ್ಕಿದೆ. ಏನು ಜಾಬ್ ಮಾಡ್ತಾ ಇದ್ದೀರಿ? ಎಷ್ಟು ಸ್ಯಾಲ್ರಿ ಬರ್ತಾ ಇದೆ?
ಯಾವ ಕಂಪ್ನಿಲಿ ನೋಡಿ ಸ್ವಲ್ಪ. ನಾನು ಸಾಫ್ಟ್ವೇರ್ ಜಾಬ್ ಮಾಡ್ತಿದ್ದೀನಿ. ವೆರಿ ಗುಡ್. ಹಾಗೆ ನಿಮ್ಮ ಮದುವೆಗೆ ಹೋಗಿ ಮದುವೆಯಲ್ಲಿ ನಿಮ್ಮ ಪಾರ್ಟ್ನರನ್ನು ನೋಡ್ತಾ ಇದ್ದೀರಿ ನೋಡಿ, ಯಾರು ಅಂತ ನೋಡ್ತಾ ಇದ್ದೀರಿ, ಯಾರು ಅಂತ ಗೊತ್ತಾಗ್ತಾ ಇದೆಯಾ ನೋಡಿ. ಕಾಣಿಸ್ತಾ ಇಲ್ಲ. ದೀರ್ಘವಾಗಿ ಗಮನಿಸಿ. ಸಂಪೂರ್ಣವಾಗಿ ನಿಮ್ಮ ಮದುವೆಯ ದಿನಗಳಲ್ಲಿ ನೋಡ್ತಾ ಇದ್ದೀರಿ. ಮದುವೆ ನಡೀತಾ ಇದೆ, ಮದುವೆ ಅಥವಾ ಆಗಿದೆ, ಮದುವೆ ಆಗಿದೆ, ಮದುವೆ ಜೊತೆ ಇದ್ದೀರಿ. ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನೋಡಿ, ಹೇಗಿದ್ದಾರೆ ನೋಡಿ. ಯಾರೋ ಇದ್ದಾರೆ ಅದ್ರ ಕಾಣಿಸ್ತಿಲ್ಲ. ನೋಡಿ ಸ್ವಲ್ಪ ದೀರ್ಘವಾಗಿ ಗಮನಿಸಿ ಗೊತ್ತಾಗ್ತದೆ. ಅವರ ಮುಖ ನಿಮಗೆ ಗೊತ್ತಾಗ್ತಾ ಇದೆ, ಅವರ ಸಂಪೂರ್ಣ ರೂಪ ನಿಮಗೆ ಗೊತ್ತಾಗ್ತಾ ಇದೆ. ಕಾಣಿಸ್ತಿಲ್ಲ. ಹಾಕಿರೋ ಬಟ್ಟೆ ಕಲರ್ ಅಷ್ಟೇ ಕಾಣಿಸ್ತಿದೆ. ವೆರಿ ಗುಡ್. ಮುಂದೆ ಏನಾಗ್ತೀರಿ ನೋಡಿ, ಮುಂದೆ ಹೋಗ್ತಾ 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 ಏನಾದರೂ ಸ್ಪೆಷಲ್ ಆಗಿ ವಿಶೇಷವಾಗಿ ನೋಡಿ ಮುಂದೆ ನಡೆಯುತ್ತಾ ನೋಡಿ. ಕಾಣಿಸ್ತಿಲ್ಲ. ಈ ಜನ್ಮದಲ್ಲಿ ಎಷ್ಟು ವರ್ಷ ಬದುಕಬೇಕಂತ ನೀವು ನಿಮ್ಮ ಸೋಲ್ ಪ್ಲಾನ್ ಇದೆ ನೋಡಿ. 65 ಇಂದ 70 ವರ್ಷ. ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಆಯುಷ್ಯವನ್ನು. ಒಂದು 75 ವರ್ಷ ಆದ್ರೆ ಸಾಕು. ಸಾಕಾ? ಹ್ಮ್ ಯಾಕೆ ಸಾಕು? ತುಂಬಾ ವಯಸ್ಸಾದ್ಮೇಲೆ ಬದುಕಕ್ಕಾಗಲ್ಲ ಅದಕ್ಕೆ. ಹೌದಾ? ಈಗ ಎಷ್ಟಿದೆ ಆಯುಷು? 65 ಇಂದ 70. ಹೌದಾ? ಸಾಕಾಗಬೇಕಾ? ಸಾಕನ್ನಿಸ್ತದೆ. ಸಾಕಾ? ಹ್ಮ್ ಬೇಕು ಅಂದ್ರೆ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡೋಣ, ಬಟ್ ನಿಮಗೆ ಬೇಕು ಅಂದ್ರೆ ಅಷ್ಟೇ. ಹ್ಮ್ ಇಲ್ಲ ಸಾಕು. ವೆರಿ ಗುಡ್. ಕೊನೆಗೆ ದೇಹದಿಂದ ಆತ್ಮ ಹೊರಗಡೆ ಬರ್ತದೆ. ಹೊರಗಡೆ ಬಂದ ಮೇಲೆ ಆತ್ಮಕ್ಕೆ ಏನು ಅನ್ನಿಸ್ತಾ ಇದೆ? ಅದಕ್ಕೆ ತುಂಬಾ ಕೋಪ ಇದೆ. ಏನ್ ಮಾಡ್ತಾ ಅಂತದ್ದು? ಅದಕ್ಕೆ ಏನೋ ಒಂದೊಂದ್ಸತಿ ಏನೋ ಬೇಕಾದಾಗ ಸಿಕ್ಕಿಲ್ಲ. ಒಂದೊಂದ್ ಟೈಮಲ್ಲಿ ತುಂಬಾ ಕಷ್ಟ ಅನುಭವಿಸಿದೆ. ಓಕೆ, ಏನಕ್ಕೆ ಸಿಕ್ಕಿಲ್ಲ? ಗೊತ್ತಿಲ್ಲ. ಹೌದಾ? ಹ್ಮ್ ಆ ಕೋಪವನ್ನೆಲ್ಲ ಮತ್ತೆ ಈ ಬ್ರಹ್ಮಾಂಡಕ್ಕೆ ರಿಲೀಸ್ ಮಾಡಿಬಿಡಿ, ಒಂದು ಅಗ್ನಿಗೆ ರಿಲೀಸ್ ಮಾಡಿ ಕೋಪವನ್ನೆಲ್ಲ ರಿಲೀಸ್ ಮಾಡಿ. ಅಂದ್ರೆ ಈ ಭೂಮಿಯಲ್ಲಿ ನಿಮ್ಗೆ ಏನೆಲ್ಲ ಬಯಸ್ತಾ ಇದ್ದೀರೋ ಒಳ್ಳೇದು, ಆತ್ಮ ಉದ್ಧಾರಕ್ಕಾಗಿ ಏನೆಲ್ಲ ಬಯಸ್ತಾ ಇದ್ದೀರೋ ಎಲ್ಲವನ್ನು ಕೂಡ ಬ್ರಹ್ಮಾಂಡ ನಿಮಗೆ ಕೊಡ್ತಾ ಇದೆ, ಕೊಟ್ಟಿದೆ. ಆಯ್ತಾ? ಕೊಡ್ತಾ ಇದೆ ಮತ್ತೆ ಕೊಟ್ಟಿದೆ. ಹಾಗಾಗಿ ಆ ಎಲ್ಲ ಎಮೋಷನ್ಸ್ ಏನಿದೆ, ಅಗ್ರೆಸಿವ್ನೆಸ್, ಅದನ್ನೆಲ್ಲ ರಿಲೀಸ್ ಮಾಡಿ, ಒಂದು ಅಗ್ನಿಗೆ ರಿಲೀಸ್ ಮಾಡಿ. ರಿಲೀಸ್ ಮಾಡ್ತಾ ಇದ್ದೀರಿ, ಇಲ್ಲ ರಿಲೀಸ್ ಆಗ್ತಾ ಇದೆ. ಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ, ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಏನು ಅನಿಸ್ತಾ ಇದೆ ಆತ್ಮಕ್ಕೆ? ನೆಮ್ಮದಿ ಅನ್ನಿಸ್ತದೆ. ಮುಂದೆ ಏನಾಯ್ತು ನೋಡಿ ಆತ್ಮ? ಇದೇ ಜನ್ಮ ಜಾಸ್ತಿ ಕೊನೆ ಆಯ್ತಾ ಅಥವಾ ಮತ್ತೇನಾದ್ರೂ ಜನ್ಮ ಇದೆಯಾ? ಅದೆಲ್ಲೋ ಹೋಯ್ತು ಆತ್ಮ. ಓಕೆ. ಈ ಜನ್ಮದಲ್ಲಿ ಆದಷ್ಟು ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ,
ಧ್ಯಾನ ಸೇವೆಗಳನ್ನು ಮಾಡಿ, ಧ್ಯಾನ ಯಜ್ಞಗಳು ಎಲ್ಲಿ ನಡೀತಾ ಇರ್ತದೆ ಅಲ್ಲಿ ಧ್ಯಾನ ಯಜ್ಞಗಳನ್ನು ಅಟೆಂಡ್ ಮಾಡಿ. ಆಯ್ತಾ? ಇದು ನಾನು ಒಬ್ಬ ಗುರುವಾಗಿ ನಿಮ್ಮ ಆತ್ಮದ ಉನ್ನತಿಗಾಗಿ ನಾನು ನಿಮ್ಮ ಆತ್ಮಕ್ಕೆ ಕೊಡ್ತಾ ಇರೋ ಒಂದು ಮಾರ್ಗದರ್ಶನ. ಆಯ್ತಾ? ನಿಮ್ಮ ಒಂದು ದೇಶ ಪ್ಲಾನ್ ಏನೇ ಇದ್ದಿರಲಿ ಅದರ ಜೊತೆಗೆ ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಧ್ಯಾನ ಪ್ರಚಾರ, ಧ್ಯಾನ ಯಜ್ಞಗಳಲ್ಲಿ ಮತ್ತೆ ಧ್ಯಾನದ ಸೇವೆ ಮಾಡುವ ಒಂದು ಅಭ್ಯಾಸವನ್ನ ನಿಮ್ಮ ಈ ಒಂದು ಜನ್ಮದಲ್ಲಿ ಅಳವಡಿಸಿಕೊಂಡ್ರಿ ಅಂತಾದ್ರೆ ನೀವು ಬಯಸಿದೆಲ್ಲವನ್ನು ಈ ವಿಶ್ವ ನಿಮಗೆ ಕರುಣಿಸ್ತದೆ. ಮತ್ತೆ ಆತ್ಮ ಉನ್ನತಿಯನ್ನು ಹೊಂದಿ ಇದೇ ಜನ್ಮ ಕೊನೆ ಜನ್ಮ ಆಗ್ತದೆ, ಇದೇ ಜನ್ಮದಲ್ಲಿ ಮೋಕ್ಷ ಪ್ರಾಪ್ತಿಯಾಗ್ತದೆ. ಹ್ಮ್ ಇದನ್ನು ಸಾಧನೆ ಮಾಡ್ತೀರಾ. ಹ್ಮ್ ಈಗ ನಿಮ್ಮ ದಿವ್ಯ ದೃಷ್ಟಿಯಿಂದ ನನ್ನನ್ನೇ ನೋಡಿ, ನನ್ನ ರೂಪವನ್ನು ನೋಡಿ, ಹೇಗೆ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇದೆ? ನೀವು ನಿಂತಿದ್ದೀರ. ಹೇಗೆ ಕಾಣಿಸ್ತಾ ಇದ್ದೀನಿ? ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡಿದ್ದೀರ. ಇನ್ನು ಸ್ವಲ್ಪ ದೀರ್ಘವಾಗಿ ಗಮನಿಸಿ ನೋಡಿ. ನೀವೇನೋ ಹೇಳ್ತಾ ಇದ್ದೀರಾ. ಅನ್ನಿಸ್ತಾ ಇದೆ. ಹ್ಮ್ ಅನ್ನಿಸ್ತಾ ಇದೆ. ನೀವು ಕಾಣಿಸ್ತಾ ಇದ್ದೀರ. ಹೊರಗಡೆ ಬರೋಣ. ಹ್ಮ್ ಹೊರಗಡೆ ಹೋಗೋಣ. ಕೇಳಿಸ್ತಾ ಇಲ್ಲ. ಧ್ಯಾನದಿಂದ ಹೊರಗಡೆ ಬರ್ತೀರಾ? ಹಾ